ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಸಮಾಜ ವಿಜ್ಞಾನ. ಸೊ ಅದ್ರಲ್ಲಿ ಬರ್ತಕ್ಕಂಥ ಪಾರ್ಟ್ಗಳೇನು ಬರುತ್ತೆ, ಇತಿಹಾಸ ಆಗಿರ್ಬೋದು, ಪೌರನೀತಿ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಎಲ್ಲದಕ್ಕೂ ಸಹ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೋತ್ತರಗಳು ಇಲ್ಲಿ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಈ ಒಂದು ಕ್ವಶನ್ಸ್ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ರಾಷ್ಟ್ರೀಯ ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಲಾಗಿದೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. PC ಜೋಶಿ, NH ಜೋಶಿ, ಸೂರ್ಯ ಸೇನ್, NC ಬೋಸ್. ಇಷ್ಟು 4 ಜನರು ಅವರ ಒಂದು ನಾಯಕರ ವಿಶಿಷ್ಟ ನೆಲೆಯನ್ನು ನೀಡಿಕೊಟ್ಟಿದ್ದಾರೆ. ಸೊ ಸರಿಯಾದ ಆಯ್ಕೆಯನ್ನು ಇಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ PC ಜೋಶಿ ಏನಿದೆ, ಇವರು ಭಾರತ ಕಮ್ಯುನಿಸ್ಟ್ ಪಕ್ಷ. NH ಜೋಶಿ ಅಂತಕ್ಕಂಥ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಫೆಡರೇಷನ್ ಅಂತಕ್ಕಂಥ ಒಂದು ಪಕ್ಷದ ಇದರಲ್ಲಿ ಬರ್ತಾರೆ. ಸೂರ್ಯ ಸೇನ್ ಅಂತಕ್ಕಂಥ ಇಂಡಿಯನ್ ರಿಪಬ್ಲಿಕ್ ಆರ್ಮಿ. SC ಬೋಸ್ ಅಂತಕ್ಕಂಥ ರ್ಯಾಡಿಕಲ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳು ಸಹ ಸರಿಯಾದಂಥ ಒಂದು ಜೋಡಿಯನ್ನು ತೋರಿಸ್ತಾ ಇದ್ದಾವೆ. ಹಾಗಾಗಿ ಆನ್ಸರು ABCD 4 ಸಹ ಸರಿಯಾದ ಉತ್ತರನೇ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ನೋಡೋದಾದರೆ, ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಕೇಳಿದರೆ, ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು? ಬಾಲಗಂಗಾಧರನಾಥ್ ತಿಲಕ್ ಬಾಂಬೆ ಅಸೋಸಿಯೇಷನ್ ಅಂತ ಹೇಳಿದ್ದಾರೆ. ಮೇರಿ ಕಾರ್ಪೆಂಟರ್ ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ನು. ಸುರೇಂದ್ರನಾಥ್ ಬ್ಯಾನರ್ಜಿ ಬಂದು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸು. ಆನಂದ್ ಮೋಹನ್ ಬೋಸ್ ಬಂದು ಇಂಡಿಯನ್ ಸೊಸೈಟಿ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ನಾವು ನೋಡಿದ್ರೆ ಇಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಬಂದು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸು ಬಂದೇ ಬರುತ್ತೆ. ಆನಂದ್ ಮೋಹನ್ ಬೋಸ್ ಬಂದು ಇಂಡಿಯನ್ ಸೊಸೈಟಿ. ಮೇರಿ ಕಾರ್ಪೆಂಟರ್ ಅಂತಕ್ಕಂಥದ್ದು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಬರುತ್ತೆ. ಸೊ ಇಲ್ಲಿ ಬಾಲಗಂಗಾಧರ್ ತಿಲಕ್ ಬಂದು ಬಾಂಬೆ ಅಸೋಸಿಯೇಷನ್ ಏನಿದೆ ಇದು ರಾಂಗ್ ಆಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಬಾಂಬೆ ಅಸೋಸಿಯೇಷನ್ ಅಂತ ಏನಿದೆ ಇದನ್ನು ಜಗನ್ನಾಥ್ ಶಂಕರ ಶೆಟ್ಟಿ ಅಂತಕ್ಕಂಥರು ಈ ಒಂದು ಇದನ್ನು ಮಾಡ್ತಾರೆ. ಜಗನ್ನಾಥ್ ಶಂಕರ ಶೆಟ್ಟಿ. ಸೊ ಅವರು ಈ ಬಾಂಬೆ ಅಸೋಸಿಯೇಷನ್ನ ರಚನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಹೊಂದಾಣಿಕೆ ತಪ್ಪಾಗಿರುತ್ತೆ. ಈ ಉಳಿದಂತಹ 3 ಸರಿ ಇರುತ್ತೆ. ಸೊ ನಾವು ನೆಕ್ಸ್ಟ್ 3ನೇ ಕ್ವಶನ್ ನೋಡೋದಾದರೆ, ಮೊದಲ ಪಟ್ಟಿ ಘಟನೆಗಳು ಮತ್ತು ಅದು ನಡೆತಕ್ಕಂಥ ವರ್ಷಗಳನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಘಟನೆಗಳನ್ನು ಕೊಟ್ಟಿದ್ದಾರೆ, 2ನೇ ಪಟ್ಟಿಯಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಹೊಂದುವಂತಹ ವರ್ಷಕ್ಕೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು ಯಾವಾಗ? ಮಂಡಲ್ ಆಯೋಗ ವರದಿ ಸ್ವೀಕಾರ. ಭಾರತದ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರದ ರಚನೆ. 42ನೇ ತಿದ್ದುಪಡಿಯ ಸಲುವಳಿ. ಸೊ ನೋಡಿ, 42ನೇ ತಿದ್ದುಪಡಿ ಸಲುವಳಿ 1976 ಅಂತ ಎಲ್ಲರೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ನೀವು ಅದನ್ನು ನೋಡ್ಕೋಬಹುದು. ನೆಕ್ಸ್ಟ್ ಇನ್ನು ಭಾರತದ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ರಚನೆ ಗೊತ್ತಿಲ್ಲ ಅಂತ ಅಂದರೆ ನೀವು ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು 1990ರಲ್ಲಿ. ಸೊ ಇದು ಸಹ ಆಲ್ಮೋಸ್ಟ್ ಗೊತ್ತಿರುತ್ತೆ. ನೆಕ್ಸ್ಟ್ ಮಂಡಲ ಆಯೋಗ ಬಂದು 1980ರಲ್ಲಿ. ಸೊ ಹಾಗಾಗಿ ಲಾಸ್ಟ್ ಫೈನಲ್ ಬಂದು ಭಾರತ ರಾಜ್ಯವೊಂದರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಬಂದು 1957ರಲ್ಲಿ. ಸೊ ಹಾಗಾಗಿ 4 ಆನ್ಸರ್ಗಳು ಒಂದೇ ಸರಿಯಾದಂಥ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ 1ಕ್ಕೆ A, 2ಕ್ಕೆ B, 3ಕ್ಕೆ C, 4ಕ್ಕೆ D ಆಗಿರುತ್ತೆ. ಭಾರತೀಯ ಜನತಾ ಪಕ್ಷ ರೂಪುಗೊಂಡಿದ್ದು 1990ರಲ್ಲಿ, ಮಂಡಲ ಆಯೋಗ 1980ರಲ್ಲಿ, ಭಾರತದ ರಾಜ್ಯ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಂತ ನೋಡಿದಾಗ 1957ರಲ್ಲಿ, 42ನೇ ತಿದ್ದುಪಡಿ ಬಂದು 1976ರಲ್ಲಿ. ಸೊ ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋದಾದಾಗ, 4ನೇ ಕ್ವಶನು ಹಡಗುಗಳು ಮತ್ತು ಅವುಗಳ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹಡಗುಗಳ ವಿಧಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಕಾರ್ಯಗಳನ್ನು ಮಾಡ್ತವೆ ಆ ಒಂದು ಹಡಗುಗಳು ಅಂತಕ್ಕಂಥದ್ದು ಒಂದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಇಲ್ಲಿ INS ಸಾಗರ ಧ್ವನಿ ಅಂತಕ್ಕಂಥದ್ದು, INS ಸಾಗರ ಧ್ವನಿ ಅಂತಕ್ಕಂಥದ್ದು, ಮತ್ತು INS ಅರಿಹಂತ್ ಅಂತಕ್ಕಂಥದ್ದು, INS ತಿರ್, INS ಕದ್ಮತ್. ಸಾಗರ ಧ್ವನಿ, ಅರಿಹಂತ್, ತಿರ್, ಕದ್ಮತ್. ಸಾಗರ ಧ್ವನಿ ಇದು ಬಂದು ನಮಗೆ ಸಾಗರದ ಪ್ರಯೋಗ ಮತ್ತು ಸಂಶೋಧನಾ ಹಡಗು, ಸಾಗರದ ಆಳ ಪ್ರಯೋಗ ಮತ್ತು ಸಂಶೋಧನಾ ಹಡಗಾಗಿರುತ್ತೆ. ಫಸ್ಟ್ ಒನ್ನು INS ಸಾಗರ ಧ್ವನಿ ಅಂತಕ್ಕಂಥದ್ದು. ನೆಕ್ಸ್ಟು ಅರಿಹಂತ್ ಅಂತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ನ ನ್ಯೂಕ್ಲಿಯರ್ ದಾಳಿ ಜಲಂತರ್ಗಾಮಿ ಆಗುತ್ತೆ. ಸೇಮ್ ಇದೇ ಬರುತ್ತೆ.
INS ತಿರ್ ಅಂತಕ್ಕಂಥದ್ದು ತರಬೇತಿ ಹಡಗಾಗಿರುತ್ತೆ. ನೆಕ್ಸ್ಟ್ INS ಕದ್ಮತ್ ಅಂತಕ್ಕಂಥದ್ದು ಜಲಾಂತರ್ಗಾಮಿ ಪ್ರತಿ ಕಾರ್ವೆಟ್. ಜಲಾಂತರ್ಗಾಮಿ ಪ್ರತಿ ಕಾರ್ವೆಟ್ ಅಂತಕ್ಕಂಥದ್ದು INS ಕದ್ಮತ್ನ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಹಡಗಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಕೇಂದ್ರ ಸಂಶೋಧನಾ ಸಂಸ್ಥೆಗಳಿರುವ ಸ್ಥಳಗಳನ್ನು ಪತ್ತೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಂಸ್ಥೆಗಳು ಮತ್ತು ಅವು ಇರ್ತಕ್ಕಂಥ ಸ್ಥಳಗಳನ್ನು ನಾವು ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಡೆಹ್ರಾಡೂನು, ಸೆಕೆಂಡ್ ಬೆಂಗಳೂರು, ಥರ್ಡ್ ಜಮ್ಶೆಡ್ಪುರ್, ಫೋರ್ತ್ ಲಕ್ನೋ ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಗಳು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಇಂಡಿಯನ್ ಮೆಟಲರ್ಜಿ. ಸೊ ನೋಡಿ ಇಲ್ಲಿ ಫಸ್ಟು ಡೆಹ್ರಾಡೂನ್ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಕಂಡುಬರೋದು ಈ ಒಂದು ಡೆಹ್ರಾಡೂನಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಫಸ್ಟ್ ಒನ್ನು. ಇನ್ನು ಸೆಕೆಂಡ್ ಬೆಂಗಳೂರು ಬಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿಗಳು ಬಂದು ಬೆಂಗಳೂರು. ಜಮ್ಶೆಡ್ಪುರ ಬಂದಾಗ ಇಂಡಿಯನ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ ಬಂದು ಜಮ್ಶೆಡ್ಪುರ. ಲಕ್ನೋ ಬಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲಕ್ನೋ. ಡೆಹ್ರಾಡೂನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ, ಬೆಂಗಳೂರು ಬಂದು ಏರೋಸ್ಪೇಸ್ ಲ್ಯಾಬೊರೇಟರಿ, ಜಮ್ಶೆಡ್ಪುರ ಬಂದು ಇಂಡಿಯನ್ ಮೆಟಲರ್ಜಿಕಲ್ ಲ್ಯಾಬೊರೇಟರಿ, ಲಕ್ನೋ ಬಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ನೆಕ್ಸ್ಟ್ ಕ್ವಶನ್ನು ಭಾರತದ ಕೃಷಿ ವಲಯಕ್ಕೆ ಸಂಬಂಧಿಸಿದ ಬಾಬ್ತುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಈಸಿನೇ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ನೋಡಿದ್ದು ಎಲ್ರಿಗೂ ಒಂದಾರು ಒಂದು ಗೊತ್ತೇ ಇರುತ್ತೆ. ಸೊ ನೋಡಿ ಇಲ್ಲಿ ಹಳದಿ ಕ್ರಾಂತಿ ಅಂತ ಡೈರೆಕ್ಟ್ ನಾವು ಕೇಳಿದಾಗ ಹಳದಿ ಕ್ರಾಂತಿ ಬಂದು ತೈಲ ಬೀಜಗಳು ಅಂತ ಹೇಳ್ತೀವಿ, ಎಣ್ಣೆ ಬೀಜಗಳು. ಇನ್ನು ನೆಕ್ಸ್ಟು ರೌಂಡ್ ಅಂತ ಹೇಳಿದಾಗ ನೋಡಿ ಇಲ್ಲಿ ಎಲ್ಲ ನೀವು ತೊಗೊಂಡಾಗ ರೌಂಡ್ ಆಗಿರ್ತಕ್ಕಂಥದ್ದು ಮೀನು ರೌಂಡ್ ಬರಲ್ಲ. ಸೊ ಸೀಗಡಿನ ರೌಂಡ್ ಬರಲ್ಲ, ಫಲವತ್ಕಾರಕನೂ ಇಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ರೌಂಡ್ ಕ್ರಾಂತಿ ಆಗುತ್ತೆ. ಇನ್ನು ನೆಕ್ಸ್ಟು ಬೂದು ಕ್ರಾಂತಿ ಅಂತ ಬಂದಾಗ ಫಲವತ್ಕಾರಕ ಅಂತ ಏನು ಕೊಟ್ಟಿದ್ದಾರೆ, ಇದು ಫಲವತ್ಕಾರಕ ಅಂದರೆ ರಸಗೊಬ್ಬರ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಬೂದು ಕ್ರಾಂತಿ. ನೆಕ್ಸ್ಟ್ ಪಿಂಕ್ ಕ್ರಾಂತಿ ಮೀನ್ಸ್ ಸೀಗಡಿಗೆ ಪಿಂಕ್ ಅಂತ ಹೇಳ್ತೀವಿ. ಸೊ ಪಿಂಕ್ ಕ್ರಾಂತಿ ಬಂದು ಸೀಗಡಿ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು ಬೂದು ಕ್ರಾಂತಿ. ನೆಕ್ಸ್ಟ್ ಪಿಂಕ್ ಕ್ರಾಂತಿ ಮೀನ್ಸ್ ಸೀಗಡಿಗೆ ಪಿಂಕ್ ಅಂತ ಹೇಳ್ತೀವಿ. ಸೊ ಪಿಂಕ್ ಕ್ರಾಂತಿ ಬಂದು ಸೀಗಡಿ ಆಗಿರುತ್ತೆ. ಇಷ್ಟ ಅರ್ಥ ಆಯ್ತು ಅಂತ ರೌಂಡ್ ಬಂದು ಆಲೂಗಡ್ಡೆ, ಬೂದು. ಸೊ ನೆಕ್ಸ್ಟ್ 7th ಕ್ವಶನ್ ನೋಡಿದಾಗ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪಂಗಡಗಳು ಮತ್ತು ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಪಂಗಡಗಳು ಮತ್ತು ಆ ಜನಗಳು ನೆಲೆಸಿರುವಂತಕ್ಕಂಥ ಒಂದು ರಾಜ್ಯಗಳು ಅಥವಾ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಆದಿವಾಸಿಗಳು ಅಂತ ಕಂಡುಬರೋದು ಮಧ್ಯಪ್ರದೇಶದಲ್ಲಿ. ಸೊ ಆದಿವಾಸಿಗಳು ಮಧ್ಯಪ್ರದೇಶದಲ್ಲಿ ಬರ್ತಾರೆ. ಮೋಪ್ಲಗಳು ಕೇರಳದಲ್ಲಿ ಕಂಡುಬರ್ತಾರೆ. ತೋಡರು ನೀಲಗಿರಿ ಬೆಟ್ಟಗಳು, ಅಂಗಾಮಿಗಳು ಒಂದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಆದಿವಾಸಿ ಅಥವಾ ಪಂಗಡಗಳಂತ ನಾವು ಹೇಳಬಹುದಾಗಿದೆ. ಸೊ ನೆಕ್ಸ್ಟ್ 8ನೇ ಕ್ವಶನ್ನು ಭಾರತದಲ್ಲಿ ಸಾರ್ವಜನಿಕ ವಲಯ ಉಕ್ಕಿನ ಸ್ಥಾವರಗಳಿಗಿರುವ ಸ್ಥಳವನ್ನು ಹೊಂದಿಸಿ ಬರೆಯಿರಿ. ಭಾರತದಲ್ಲಿ ಸಾರ್ವಜನಿಕ ವಲಯ ಉಕ್ಕಿನ ಸ್ಥಾವರಗಳಿರುವ ಸ್ಥಳವನ್ನು ಹೊಂದಿಸಿ ಬರೆಯಿರಿ. ರೂರ್ಕೆಲಾ ಒರಿಸ್ಸಾದಲ್ಲಿರ್ತಕ್ಕಂಥ ರೂರ್ಕೆಲಾ, ಬಿಲಾಯ್ ಮಧ್ಯಪ್ರದೇಶದಲ್ಲಿನ ಬಿಲಾಯ್, ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ದುರ್ಗಾಪುರ. ಸೊ ಇದನ್ನು ಸಪ್ರೇಟಾಗೂ ಸಹ ಕೇಳ್ಬೋದು. ಇಲ್ಲಿ ಒರಿಸ್ಸಾದ ಒಂದು ಕ್ವಶನ್ ರೂರ್ಕೆಲಾನ ತುಂಬ ಸರಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ರೂರ್ಕೆಲಾ ಒರಿಸ್ಸಾ ಅಂತಕ್ಕಂಥದ್ದು ತುಂಬ ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಇದು ಬಂದು ಜರ್ಮನಿ ದೇಶಕ್ಕೆ ಸೇರ್ತಕ್ಕಂಥದ್ದು. ಬಿಲಾಯ್ ಮಧ್ಯಪ್ರದೇಶ ಬಂದು ರಷ್ಯಾ ಸರ್ಕಾರ. ದುರ್ಗಾಪುರ ಪಶ್ಚಿಮ ಬಂಗಾಳ ಬಂದು ಬ್ರಿಟಿಷ್ ಸರ್ಕಾರ. ದುರ್ಗಾಪುರ ಪಶ್ಚಿಮ ಬಂಗಾಳ ಬ್ರಿಟಿಷ್ ಸರ್ಕಾರ. ಬಿಲಾಯ್ ಮಧ್ಯಪ್ರದೇಶ ರಷ್ಯಾ. ರೂರ್ಕೆಲಾ ಬಂದು ಒರಿಸ್ಸಾ. ಸೊ ನೆಕ್ಸ್ಟ್ ಕ್ವಶನ್ನು 9ನೇ ಕ್ವಶನ್ನು ಕೆಳಗುಣಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. R&D ಕೇಂದ್ರ ಮತ್ತು ಸ್ಥಳ ಅಂತ ಹೇಳಿದ್ದಾರೆ. ಸೊ ಕೇಂದ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಮೊದಲಿಗೆ ನಾವು ನೋಡೋದಾದರೆ ಸೊ ಇಲ್ಲಿ ಫಸ್ಟು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಬಂದು ಬಾಹ್ಯಾಕಾಶ ಕೇಂದ್ರ ಬಂದು
ತಿರುವನಂತಪುರಮಲ್ಲಿ ಕಂಡುಬರುತ್ತೆ. ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಇಂದಿರಾ ಗಾಂಧಿ ಬಂದು ಕಲ್ಪಕಂ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಕಲ್ಪಕಮಲ್ಲಿ ಬಂದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್. ಸತೀಶ್ ಧವನ್ ಬಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲಿಗೂ ಗೊತ್ತಿದೆ, ಶ್ರೀಹರಿಕೋಟ ಸತೀಶ್ ಧವನ್. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಬಂದು ಮುಂಬೈ. ಸೊ ಮುಂಬೈಯಲ್ಲಿ ಕಂಡುಬರ್ತಕ್ಕಂಥದ್ದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಬಂದು ಶ್ರೀಹರಿಕೋಟ. ಇಂದಿರಾ ಗಾಂಧಿ ಬಂದು ಕಲ್ಪಕಂ. ವಿಕ್ರಮ್ ಸಾರಾಭಾಯಿ ಬಂದು ತಿರುವನಂತಪುರಂ. ಸೊ ನೆಕ್ಸ್ಟ್ 10ನೇ ಕ್ವಶನ್ ನಾವು ನೋಡುವಾಗ ಇವುಗಳನ್ನು ಹೊಂದಿಸಿ ಬರೆಯಿರಿ. ವಿದ್ಯಮಾನ ಕೊಟ್ಟಿದ್ದಾರೆ ಮತ್ತು ಅವುಗಳನ್ನು ಇರ್ತಕ್ಕಂಥ ವರ್ಷಗಳನ್ನು ಕೊಟ್ಟಿದ್ದಾರೆ. ವಿಶ್ವ ರಾಷ್ಟ್ರ ಸಂಸ್ಥೆಯ ವಾಯುಗುಣ ಬದಲಾವಣೆ ಸಮ್ಮೇಳನ ಪ್ಯಾರಿಸ್ನಲ್ಲಿ ಎಷ್ಟರಲ್ಲಿ ನಡೀತು? ಕ್ಯೋಟೋ ಪ್ರೋಟೋಕಾಲ್ ಎಷ್ಟರಲ್ಲಿ ನಡೀತು? ರಿಯೋ ಭೂಶೃಂಗಸಭೆ ಎಷ್ಟರಲ್ಲಿ ನಡೀತು? ಜಿನಿವಾದ ಮೊದಲ ಜಾಗತಿಕ ವಾಯುಗುಣ ಸಮ್ಮೇಳನ ಯಾವಾಗ ನಡೀತು? ಸೊ ಇಷ್ಟು ಸಹ ಕೊಟ್ಟಿದ್ದಾರೆ. ವಿಶ್ವ ರಾಷ್ಟ್ರ ಸಂಸ್ಥೆಯ ವಾಯುಗುಣ ಬದಲಾವಣೆ ಸಮ್ಮೇಳನ ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಫಸ್ಟ್ ಇದು ನಡೀತಕ್ಕಂಥದ್ದು 2015ರಲ್ಲಿ ಫಸ್ಟು. ನೆಕ್ಸ್ಟು ಕ್ಯೋಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ನಡೆಯೋದು 1997ರಲ್ಲಿ. ನೆಕ್ಸ್ಟು ರಿಯೋ ಭೂಶೃಂಗಸಭೆ ನಡೀತಕ್ಕಂಥ 1992ರಲ್ಲಿ. ಜಿನೋವಾದ ಮೊದಲ ಜಾಗತಿಕ ವಾಯುಗುಣ ಸಮ್ಮೇಳನ ಬಂದು 1979ರಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ 11ನೇ ಕ್ವಶನ್ ಕೊಟ್ಟಿದ್ದಾರೆ. ಈ ಹೇಳಿಕೆಗಳ ಕಂದಾಯದ ಒಪ್ಪಂದಗಳು, ನೆಲೆಗಳು ಮತ್ತು ಬ್ರಿಟಿಷರ ಅಡಿ ಅವು ಜಾರಿಗೆ ಬಂದ ಪ್ರದೇಶಗಳನ್ನು ತಿಳಿಸುತ್ತವೆ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟು ಅದರ ಮುಂದೆ ಆ ಒಂದು ನೆಲೆಗಳು ಅಥವಾ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗಿದೆ ಅಂತ ನೀವು ಮ್ಯಾಚ್ ಅಂತ ಏನಿಲ್ಲ, ಯಾವ್ದು ಸರಿಯಾಗಿದೆ ಅಂತ ನೀವು ಹೇಳಬೇಕಾಗುತ್ತೆ. ಶಾಶ್ವತ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಬಂಗಾಳ, ಬಿಹಾರ, ಒರಿಸ್ಸಾ 3ರಲ್ಲೂ ಸಹ ಬರುತ್ತೆ. ಶಾಶ್ವತ ಜಮೀನ್ದಾರಿ ಪದ್ಧತಿ ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ಕಂಡುಬರೋದು. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಬಂದು ಮಧ್ಯ ಭಾರತ ಮತ್ತು ಹವಾದ್ನಲ್ಲಿ ಕಂಡುಬರುತ್ತೆ. ರೈತವಾರಿ ಪದ್ಧತಿ ಬಂದು ದಕ್ಷಿಣ ಬಾಂಬೆ ಮತ್ತು ನೈಋತ್ಯ ಭಾರತದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ ಬಂದು ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ದೆಹಲಿ. ಪಶ್ಚಿಮ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ದೆಹಲಿ ಇಲ್ಲಿ ಕಂಡುಬರ್ತಕ್ಕಂಥ ಮಹಲ್ವಾರಿ ಪದ್ಧತಿ. ಮನ್ರೋ ಅವರು ಈ ಒಂದು ಪದ್ಧತಿಯನ್ನು ತರ್ತಾರೆ. ರೈತವಾರಿ ಪದ್ಧತಿ ದಕ್ಷಿಣ ಬಾಂಬೆ ಮತ್ತು ನೈಋತ್ಯ ಭಾರತ. ತಾತ್ಕಾಲಿಕ ಜಮೀನ್ದಾರಿ ಪದ್ಧತಿ ಬಂದು ಮಧ್ಯ ಭಾರತ ಮತ್ತು ಅವಾದು. ಜಮೀನ್ದಾರಿ ಪದ್ಧತಿ ಬಂದು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದಲ್ಲಿ ಕಂಡುಬರ್ತಕ್ಕಂಥದ್ದು. ಎಲ್ಲ ಸರಿಯಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ 12ನೇ ಕ್ವಶನು. ವಿಖ್ಯಾತ ಲೇಖಕರು ಮತ್ತು ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಲೇಖಕರು ಮತ್ತು ಕೃತಿಗಳು. ಸೊ ನೋಡಿ, ಇಲ್ಲಿ ಕಾಳಿದಾಸ, ಮುದ್ರಾರಾಕ್ಷಸ, ವರಾಹಮಿಹಿರ, ಸಿದ್ಧಾಂತಿಕ, ಶೂದ್ರಕ ಬಂದು ಋತು ಸಂಹಾರ, ವಿಷ ಕಥಿತ, ಮೃಚ್ಛಕಟಿಕ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಸರಿ ಇದ್ದಾವೆ ಮ್ಯಾಚು, ಇನ್ನು ಕೆಲವೊಂದು ತಪ್ಪಿದ್ದಾವೆ. ಸೊ ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ಯಾರು ಯಾವ ಒಂದು ಕೃತಿಗಳನ್ನ ಬರೆದಿದ್ದಾರೆ ಅಂತ ನಾನು ಇಲ್ಲಿ ಆನ್ಸರ್ನ ಹೇಳ್ಬಿಡ್ತೀನಿ. ಸೊ ನೋಡಿ, ಇಲ್ಲಿ ವರಾಹಮಿಹಿರ ಅಂತಕ್ಕಂಥವ್ರು ಸಿದ್ಧಾಂತಿಕ ಅಂತಕ್ಕಂಥ ಕೃತಿನ ಸರಿಯಾಗಿ ಮ್ಯಾಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕಾಳಿದಾಸ ಅಂತಕ್ಕಂಥವ್ರು ಮುದ್ರಾರಾಕ್ಷಸ ಬರೋದಿಲ್ಲ, ಮುದ್ರಾರಾಕ್ಷಸ ಬರೆದಿದ್ದು ವಿಷ ಕಥಿತ ಅಂತಕ್ಕಂಥವ್ರು. ಇನ್ನು ನೆಕ್ಸ್ಟು ಕಾಳಿದಾಸ ಬಂದು ಋತು ಸಂಹಾರ ಅಂತಕ್ಕಂಥ ಒಂದು ಇದನ್ನ ಬರೀತಾರೆ, ಕಿರುಕಾವ್ಯನ. ಇನ್ನು ಶೂದ್ರಕ ಅಂತಕ್ಕಂಥವ್ರು ಮೃಚ್ಛಕಟಿಕ ಅಂತಕ್ಕಂಥ ಶೂದ್ರಕರವರು ಬರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಸೊ ನೆಕ್ಸ್ಟ್ 13ನೇ ಕ್ವಶನ್ ನೋಡಿದಾಗ ಕ್ರಿಕೆಟ್ ಆಟಗಾರರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕ್ರಿಕೆಟ್ ಆಟಗಾರರು ಮತ್ತು ಅವರ ಕೃತಿಗಳು. ಸೊ ಕ್ರಿಕೆಟ್ ಮೈ ಸ್ಟೈಲ್, ರನ್ಸ್ ಆ್ಯಂಡ್ ರೂಯಿನ್ಸ್, ಪ್ಲೇಯಿಂಗ್ 10, ಇಟ್ ಮೈ ವೇ. ಸೊ ನೆಕ್ಸ್ಟು ಇಲ್ಲಿ ಕ್ರಿಕೆಟ್ ಮೈ ಸ್ಟೈಲ್ ಅಂತಕ್ಕಂಥದ್ದು ಕಪಿಲ್ ದೇವ್ ಅವರ ಒಂದು ಕೃತಿಯಾಗಿರುತ್ತೆ. ಕ್ರಿಕೆಟ್ ಮೈ ಸ್ಟೈಲ್. ರನ್ಸ್ ಇನ್ ರೂಯಿನ್ಸ್ ಅಂತಕ್ಕಂಥದ್ದು ಸುನಿಲ್ ಗವಾಸ್ಕರ್. ಪ್ಲೇಯಿಂಗ್ ಇಟ್ ಮೈ ವೇ, ಪ್ಲೇಯಿಂಗ್ ವಿತ್ ಇಟ್ ಮೈ ವೇ ಅಂತಕ್ಕಂಥದ್ದು ಸಚಿನ್ ತೆಂಡೂಲ್ಕರ್. ಟೈಮ್ಲೆಸ್ ಸ್ಟೀಲ್ ಅಂತಕ್ಕಂಥದ್ದು ರಾಹುಲ್ ದ್ರಾವಿಡ್ ಅವರ ಒಂದು ಕೃತಿಯಾಗಿರುತ್ತೆ. ಕ್ರಿಕೆಟ್ ಮೈ ಸ್ಟೈಲ್ ಬಂದು ಕಪಿಲ್ ದೇವ್, ರನ್ಸ್ ಇನ್ ರೂಯಿನ್ಸ್ ಬಂದು ಸುನಿಲ್ ಗವಾಸ್ಕರ್, ಪ್ಲೇಯಿಂಗ್ ಇಟ್ ಮೈ ವೇ ಸಚಿನ್ ತೆಂಡೂಲ್ಕರ್, ಟೈಮ್ಲೆಸ್ ಸ್ಟೀಲ್ ಬಂದು ರಾಹುಲ್ ದ್ರಾವಿಡ್. ಸೊ ನೆಕ್ಸ್ಟ್ 14ನೇ ಕ್ವಶನ್ನು. ಹಬ್ಬ ಹಾಗೂ ಅದನ್ನು ಆಚರಿಸುವಂಥ ಪ್ರದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಬ್ಬಗಳು ಮತ್ತು ಆ ಒಂದು ರಾಜ್ಯಗಳು. ಫ್ಲೋಟ್ ಹಬ್ಬ, ಗುಲಾಬಿ ಹಬ್ಬ, ಪುಷ್ಕರ್ ಹಬ್ಬ, ಪೂರಂ. ಫ್ಲೋಟ್ ಹಬ್ಬ, ಗುಲಾಬಿ ಹಬ್ಬ, ಪುಷ್ಕರ್ ಹಬ್ಬ, ಪೂರಂ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದಕ್ಕೆ ನಾವು ಫ್ಲೋಟ್ ಹಬ್ಬ ಅಂತ ಏನು ಹೇಳ್ತೀವಿ, ಇದು ಬಂದು ತಮಿಳ್ನಾಡಲ್ಲಿ ಆಚರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ.
ಗುಲಾಬಿ ಹಬ್ಬ ಬಂದು ಚಂಡೀಗಢ. ಪುಷ್ಕರ್ ಹಬ್ಬ ಬಂದು ರಾಜಸ್ಥಾನ್. ಇನ್ನು ಪೂರಮ್ ಅಂತಕ್ಕಂಥದ್ದು ಕೇರಳದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಆಗಿರುತ್ತೆ. ಪೂರಮ್ ಬಂದು ಕೇರಳ. ಸೊ ನೆಕ್ಸ್ಟ್ ಕ್ವಶನ್ 15ನೇ ಕ್ವಶನ್, DRDO ಸಿದ್ಧಪಡಿಸಿದ ವ್ಯವಸ್ಥೆಯ ಹೆಸರು ಅಥವಾ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರೋ 4 ಬ್ರಹ್ಮೋಸ್, ಪಿನಾಕ, ಲಕ್ಷ್ಯ ಸಂಗ್ರಹ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಉದ್ದೇಶಗಳು ಏನೇನಕ್ಕೆ ಆ ಒಂದು ಇದನ್ನು ಸಿದ್ಧಪಡಿಸಿರು ಅಥವಾ ತಯಾರು ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ. ಸೊ ಫಸ್ಟ್ ನೋಡಿದ್ರೆ ಬ್ರಹ್ಮೋಸ್ ಅಂತಕ್ಕಂಥದ್ದು, ಬ್ರಹ್ಮೋಸ್, ಪಿನಾಕ, ಲಕ್ಷ್ಯ ಸಂಗ್ರಹ. ಬ್ರಹ್ಮೋಸನ್ನು ಫಸ್ಟ್ಗೆ ಇವರು ಏನಕ್ಕೆ ಇದರ ಒಂದು ಉದ್ದೇಶ ಏನು, ಯಾವುದಕ್ಕೋಸ್ಕರ ಈ ಬ್ರಹ್ಮೋಸ್ನ ತಯಾರು ಮಾಡ್ತಾರೆ ಅಂತ ಅಂದರೆ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಆಗಿ ಈ ಒಂದು ಬ್ರಹ್ಮೋಸ್ನ ತಯಾರು ಮಾಡ್ತಾರೆ. ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಅಂತಕ್ಕಂಥ ಒಂದು ಇದಕ್ಕೆ ಈ ಬ್ರಹ್ಮೋಸ್ನ ತಯಾರು ಮಾಡ್ತಾರೆ. ನೆಕ್ಸ್ಟು ಪಿನಾಕ ಅಂತಕ್ಕಂಥ ಒಂದು ಇದನ್ನು ಬಹು ಬ್ಯಾರೆಲ್ ರಾಕೆಟ್ ವ್ಯವಸ್ಥೆಗೋಸ್ಕರ ಮಾಡ್ತಾರೆ. ಲಕ್ಷ್ಯ ಅಂತಕ್ಕಂಥದ್ದನ್ನ ಚಾಲಕರಹಿತ ಗುರಿಯ ವಿಮಾನ. ನೆಕ್ಸ್ಟು ಸಂಗ್ರಹ ಬಂದು ವಿದ್ಯುನ್ಮಾನ ಯುದ್ಧ ಸಲಕರಣೆಗಾಗಿ ಈ ಒಂದು ಸಂಗ್ರಹ ಅಂತಕ್ಕಂಥದ್ದನ್ನ, ಸಂಗ್ರಹ ಮೀನ್ಸ್ ಸಲಕರಣೆ, ಯುದ್ಧ ಸಲಕರಣೆಗಳನ್ನು ತುಂಬೋದಕ್ಕೆ. ಸೊ ವಿದ್ಯುನ್ಮಾನ ಯುದ್ಧ ಸಲಕರಣೆ ಬಂದು ಸಂಗ್ರಹ. ಬ್ರಹ್ಮೋಸ್ ಬಂದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಪಿನಾಕ ಬಂದು ಬಹು ಬ್ಯಾರೆಲ್ ರಾಕೆಟ್ ವ್ಯವಸ್ಥೆ. ಲಕ್ಷ್ಯ ಬಂದು ಚಾಲಕರಹಿತ ಗುರಿಯ ವಿಮಾನ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ವ್ಯಕ್ತಿಗಳು ಕೊಟ್ಟಿದ್ದಾರೆ ಮತ್ತು ಅದನ್ನು ಆಚರಣೆ ಮಾಡ್ತಾ ದಿನಗಳನ್ನು ಸಹ ಕೊಟ್ಟಿದ್ದಾರೆ. ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ, ಯಾರ ಒಂದು ನೆನಪಿನಲ್ಲಿ ಆಚರಣೆ ಮಾಡ್ತಾರೆ ಅಂತ. ಸೊ ರಾಜೀವ್ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು, ಚೌಧರಿ ಚರಣ್ ಸಿಂಗ್, ಮಹಾತ್ಮ ಗಾಂಧಿ. ಸೊ ನಮ್ಗೆ ಗೊತ್ತೇ ಇದೆ ಮಹಾತ್ಮ ಗಾಂಧೀಜಿ ಬಂದು ಭಾರತೀಯ ದಿವಸ ಅಂತ. 4ಕ್ಕೆ ಮಹಾತ್ಮ ಗಾಂಧಿ ಭಾರತೀಯ ಪ್ರವಾಸಿ ಭಾರತೀಯ ದಿವಸ. ಇನ್ನು ನೆಕ್ಸ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್, ನಾನು ಸುಮಾರು ಸರಿ ಹೇಳಿದ್ದೀನಿ, ರಾಷ್ಟ್ರೀಯ ಏಕತಾ ದಿವಸ. ಸರ್ದಾರ್ ವಲ್ಲಭಾಯ್ ಪಟೇಲ್ ಬಂದು ರಾಷ್ಟ್ರೀಯ ಏಕತಾ ದಿವಸ. ಮಹಾತ್ಮ ಗಾಂಧಿ ಬಂದು ಪ್ರವಾಸಿ ದಿವಸ. ನೆಕ್ಸ್ಟ್ ರಾಜೀವ್ ಗಾಂಧಿ ಬಂದು ಸದ್ಭಾವನಾ ದಿವಸ, ರಾಜೀವ್ ಗಾಂಧಿ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಬಂದು ಕಿಸಾನ್ ದಿವಸ್. ಸೊ ನೆಕ್ಸ್ಟ್ 17ನೇ ಕ್ವಶನ್ ಬಂದಾಗ ದೇಶಗಳು ಮತ್ತು ನಾಣ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ದೇಶಗಳು ಕೊಟ್ಟಿದ್ದಾರೆ, ನಾಣ್ಯಗಳನ್ನು ಸಹ ಕೊಟ್ಟಿದ್ದಾರೆ ಅಥವಾ ಕರೆನ್ಸಿ ಅಂತ ಹೇಳಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಬಾಂಗ್ಲಾದೇಶ, ಡೆನ್ಮಾರ್ಕು, ಥೈಲ್ಯಾಂಡು, ಮ್ಯಾನ್ಮಾರ್ ಕೊಟ್ಟಿದ್ದಾರೆ. ಕ್ಯಾಟ್, ಬಹುತ್, ಕ್ರೋನರ್, ಟಾಕಾ, ಯೂರೋ. ಸೊ ಇಲ್ಲಿ ನಮಗೆ ಫಸ್ಟ್ ಯಾವ್ದು ಗೊತ್ತಿರುತ್ತೋ ಅದನ್ನು ನೀವು ಮ್ಯಾಚ್ ಮಾಡಬಹುದಾಗಿರುತ್ತೆ. ಇಲ್ಲಿ ಬಂದಾಗ ನಾವು ಬಾಂಗ್ಲಾದೇಶ ಅಂತ ಬಂದಾಗ ಬಾಂಗ್ಲಾದೇಶಕ್ಕೆ ಟಾಕಾ, ಬಾಂಗ್ಲಾದೇಶ ಬಂದು ಟಾಕಾ ಆಗಿರುತ್ತೆ. ಡೆನ್ಮಾರ್ಕ್ ಬಂದು ಕ್ರೋನರ್ ಆಗಿರುತ್ತೆ. ಥೈಲ್ಯಾಂಡ್ ಬಂದು ಬಹುತ್ ಆಗಿರುತ್ತೆ. ಮ್ಯಾನ್ಮಾರ್ ಬಂದು ಕ್ಯಾಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಗ್ರಂಥಗಳು ಮತ್ತು ಲೇಖಕರು, ಅದಕ್ಕೆ ಸಂಬಂಧಪಟ್ಟ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕನಿಷ್ಠ ಬೆಲೆ ಸಿದ್ಧಾಂತ, ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ, ಬೆಳೆ ಸಂಯೋಜನಾ ವಿಧಾನ, ಕೃಷಿ ಚಟುವಟಿಕೆ ಮಾದರಿ ಸ್ಥಾಪನೆ ಅಂತ ಹೇಳಿದ್ದಾರೆ. ಕನಿಷ್ಠ ಬೆಲೆ ಸಿದ್ಧಾಂತ ಅಂತಕ್ಕಂಥದ್ದು ವೇಬರ್ಸ್ ಇಂದ ಮಾಡ್ತಕ್ಕಂಥದ್ದು. ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ ಬಂದು ಲಾಸ್ಟ್ರವರಿಂದ ರಚಿಸಲ್ಪಟ್ಟಿದ್ದು. ಬೆಳೆ ಸಂಯೋಜನಾ ವಿಧಾನ ಬಂದು JC ವೀವರ್ಸ್ರಿಂದ. ನೆಕ್ಸ್ಟ್ ಲಾಸ್ಟ್ ಕೃಷಿ ಚಟುವಟಿಕೆ ಮಾದರಿ ಸ್ಥಾಪನೆ ಬಂದು ವಾನ್ ಟ್ಯೂನೆನ್ಸ್ ಅಂತಕ್ಕಂಥವ್ರು. ಈ 4 ಇದಕ್ಕೆ ಸಂಬಂಧಪಟ್ಟಂತರಾಗಿರ್ತಾರೆ. ವೆಬರ್ಸ್ ಬಂದು ಕನಿಷ್ಠ ಬೆಲೆ ಸಿದ್ಧಾಂತ, ಲಾಸ್ಟ್ ಬಂದು ಬೇಡಿಕೆ ಹುಡುಕುವಿಕೆ ಸಿದ್ಧಾಂತ, JC ವೀವರ್ಸ್ ಬಂದು ಬೆಳೆ ಸಂಯೋಜನಾ ವಿಧಾನ, ವಾನ್ ಟ್ಯೂನೆನ್ಸ್ ಅಂತಕ್ಕಂಥವ್ರು ಕೃಷಿ ಚಟುವಟಿಕೆ ಮಾದರಿಯ ಸ್ಥಾಪನೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಶೃಂಗಗಳು ಮತ್ತು ಅದರ ಬರ್ತಕ್ಕಂಥ ಬೆಟ್ಟ ಸಾಲುಗಳು ಅಂತ ಹೇಳಿದ್ದಾರೆ. K2 ಶೃಂಗ, ಗಶೆ, ಬ್ರಬ್, ಕೈಮೂರ್ ಬೆಟ್ಟಗಳು, ಮೌಂಟ್ ಅಬು ಬೆಟ್ಟ ಯಾವ ಒಂದು ಬೆಟ್ಟ ಸಾಲುಗಳ ಇದರಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. K2 ಶೃಂಗ ಅಂತಕ್ಕಂಥದ್ದು ಕಾರಾಕೋರಮಲ್ಲಿ ಕಂಡು ಬರ್ತಕ್ಕಂಥದ್ದು. ಗಶೆರ್ ಬ್ರಹ್ಮ್ ಅಂತಕ್ಕಂಥದ್ದು ಕಾರಾಕೋರಂ ಲಡಾಖ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಕೈಮೂರ್ ಬೆಟ್ಟಗಳು ಬಂದು ಬಾಗೇಲ್ ಖಂಡ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಟ್ಟ ಸಾಲಲ್ಲಿ ಕಂಡುಬರುತ್ತೆ. ಮೌಂಟ್ ಅಬು ಬಂದು ಅರಾವಳಿ ಬೆಟ್ಟದಲ್ಲಿ ಕಂಡುಬರುತ್ತೆ. ಸೊ ಮೌಂಟ್ ಅಬು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅರಾವಳಿ. ಇನ್ನು ನೆಕ್ಸ್ಟ್ ಅಂತಕ್ಕಂಥದ್ದು K2 ಬಂದು ಕಾರಾಕೋರಮು, ಗಶೆರ್ ಬ್ರಹ್ಮ್ ಬಂದು ಲಡಾಖು, ಕೈಮೂರ್ ಬೆಟ್ಟಗಳು ಬಂದು ಬಾಗೇಲ್ ಖಂಡಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಹದಿರು ಮತ್ತು ಅವು ಸಿಗ್ತಕ್ಕಂಥ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಸೊ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಏನಂತ ಅಂದರೆ ಕಬ್ಬಿಣ ಬಂದು ಕುದುರೆಮುಖ. ಸೊ ಎಲ್ರಿಗೂ ಗೊತ್ತಿರುತ್ತೆ. ಅದಾದಮೇಲೆ ತಾಮ್ರ ಬಂದು ಕೇತ್ರಿನೂ ಸಹ ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ 2 ಮ್ಯಾಂಗನೀಸ್ ಬಂದು
ಬಲಾಘಾಟ್ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಬ್ರಕ ಬಂದು ಕೋಡಾರ್ಮಾ ಈ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು. ತಾಮ್ರ, ಖೇತ್ರಿ, ಕಬ್ಬಿಣ, ಕುದುರೆಮುಖ, ಮ್ಯಾಂಗನೀಸ್ ಬಂದು ಬಲಾಘಾಟ್, ಹಬ್ರಕ ಬಂದು ಕೋಡಾರ್ಮಾ. ಸೊ ಇಲ್ಲಿ ಮ್ಯಾಂಗ್ರೋವ್ ಕಾಡು ಮತ್ತು ಸ್ಟೇಟ್ ಕೊಟ್ಟಿದೆ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸುಂದರ್ಬನ್ಸ್ ಬಂದು ಪಶ್ಚಿಮ ಬಂಗಾಳ, ಕುಂದಾಪುರ ಬಂದು ಕರ್ನಾಟಕ. ಇನ್ನು ಉಳಿದಿರ್ತಕ್ಕಂಥದ್ದು 2 ಬಂದು ಸೊ ಲೋರಿಂಗಾ ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಲೋರಿಂಗಾ ಆಂಧ್ರ ಪ್ರದೇಶ. ಮಹಾನದಿ ಬಂದು ಒರಿಸ್ಸಾ. ಉಪಯೋಗಿಸಿ 1ನೇ ಪಟ್ಟಿಯನ್ನು 2ನೇ ಪಟ್ಟಿಯೊಂದಿಗೆ ಸರಿಹೊಂದಿಸಿ ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ಸಮಿತಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉದ್ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ರಂಗರಾಜನ್ ಸಮಿತಿ, ನರಸಿಂಹನ್ ಸಮಿತಿ, ಕೇಲ್ಕರ್ ಸಮಿತಿ, ಮಲ್ಹೋತ್ರಾ ಸಮಿತಿ ಅಂತ 4 ಸಮಿತಿಗಳನ್ನು ಕೊಟ್ಟಿದ್ದಾರೆ. ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ, ಬಡತನದ ಅಂದಾಜುಗಳು. ನರಸಿಂಹನ್ ಸಮಿತಿ ಹಣಕಾಸು ವಲಯಕ್ಕೆ ಸಂಬಂಧಪಟ್ಟಿದ್ದು, ಹಣಕಾಸು ವಲಯದ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು. ಕೇಲ್ಕರ್ ಸಮಿತಿ ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ PPP ಮಾದರಿಗಳು ಅಂತ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನು ಮಲ್ಹೋತ್ರಾ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿರುತ್ತೆ. ರಂಗರಾಜನ್ ಸಮಿತಿ ಬಂದು ಹಣಕಾಸು ವಲಯ, ರಂಗರಾಜನ್ ಸಮಿತಿ ಬಂದು ಬಡತನ ಅಂದಾಜುಗಳು. ನರಸಿಂಹನ್ ಸಮಿತಿ ಬಂದು ಹಣಕಾಸು ವಲಯದ ಸುಧಾರಣೆಗಳು. ಕೇಲ್ಕರ್ ಸಮಿತಿ ಬಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. ಮಲ್ಹೋತ್ರಾ ಸಮಿತಿ ಬಂದು ವಿಮಾ ಸುಧಾರಣೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಭಾರತೀಯ ನಗರಗಳ ಪ್ರಾಮುಖ್ಯತೆ. ಆಗ್ರಾ, ಅಲಿಘರ್, ಅಲೇಪಿ, ಆನಂದ್. ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಮುಖ್ಯತೆ ಆ ಒಂದು ನಗರಗಳಾಗಿರ್ಬೋದು, ನಗರಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತ ಕೇಳಿದಾಗ ಆಗ್ರಾ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ತಾಜ್ ಮಹಲ್ ಅಂತಕ್ಕಂಥದ್ದು ಆಗ್ರಾಗೆ ಸಂಬಂಧಪಟ್ಟದ್ದು, ಅಂದರೆ ತಾಜ್ ಮಹಲ್ ಇರ್ತಕ್ಕಂಥದ್ದು ಆಗ್ರಾದಲ್ಲಿ. ಇನ್ನು ಅಲಿಘರ್ ಅಂತಕ್ಕಂಥದ್ದು. ನೆಕ್ಸ್ಟ್ ಆನಂದ್ ಅಂತಕ್ಕಂಥ ಅಮೂಲ್ ಡೈರಿ ಅಂತ ಎಲ್ರಿಗೂ ಗೊತ್ತೇ ಇದೆ. ಆಗ್ರಾ ತಾಜ್ ಮಹಲ್, ಆನಂದ್ ಅಮೂಲ್ ಡೈರಿ ಇರ್ತಕ್ಕಂಥ 2 ಬಂದು ಅಲಿಘರ್ ಮತ್ತು ಅಲೇಪಿ ಅಂತಕ್ಕಂಥದ್ದು ನಾವು ನೋಡಿದಾಗ, ಅಲಿಘರ್ ಬಂದು ಬೀಗ ಉದ್ದಿಮೆ, ಅಲೇಪಿ ಬಂದು ನಾರು ಉದ್ದಿಮೆಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಮಾಪನಗಳನ್ನು ಪರಿಗಣಿಸಿರಿ. ಟೆರಾ, ಮೆಗಾ, ನ್ಯಾನೋ, ಎಕ್ಸಾ 4 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅದರ ಒಂದು ವ್ಯಾಲ್ಯೂಸ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟು ಟೆರಾ. ಟೆರಾಗೆ ಒಂದು ಆನ್ಸರು 10⁻12 ಅಂತಕ್ಕಂಥದ್ದು ಟೆರಾ ಒಂದು ವ್ಯಾಲ್ಯೂ. ಮೆಗಾ ಬಂದು 10⁻6, ನ್ಯಾನೋ ಬಂದು 10⁻−9, ಹೆಕ್ಸಾ ಬಂದು 10⁻18. ನೆಕ್ಸ್ಟ್ ಕ್ವಶನು, ಸಂಕೇತದ ಹೆಸರು ಕೊಟ್ಟಿದ್ದಾರೆ ಮತ್ತು ಯೋಜನೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಮ್ಯಾಚ್ನ ಮಾಡಬೇಕಾಗುತ್ತೆ. ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಏನು? ಆಪರೇಷನ್ ಸಂಕಟ್ ವಿಮೋಚನ್, ಆಪರೇಷನ್ ರಾಹುತ್, ಆಪರೇಷನ್ ಮೈತ್ರಿ. ಸೊ ಇಲ್ಲಿ ಇದಕ್ಕೆ ಆಪ್ಷನ್ಸ್ನ ಅದರ ಉದ್ದೇಶ ಅಥವಾ ಯೋಜನೆ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ಎರಡು 2001ರ ಸಂಸತ್ತಿನ ಮೇಲೆ ದಾಳಿ. ಆಪರೇಷನ್ ಪರಾಕ್ರಮ್ ಬಂದು ಸಂಸತ್ತಿನ ಮೇಲಿನ ದಾಳಿ 2001ರಲ್ಲಿ. ಇನ್ನು ಆಪರೇಷನ್ ಸಂಕಟ್ ವಿಮೋಚನ್ ಅಂತಕ್ಕಂಥದ್ದು ಸೌತ್ ಸೂಡನ್ ಇವ್ಯಾಕ್ಯುಯೇಷನ್ ಮಿಷನ್ ಅಂತಕ್ಕಂಥ ಒಂದು ಇದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ನೆಕ್ಸ್ಟ್ ಆಪರೇಷನ್ ರಾಹುತ್ ಅಂತಕ್ಕಂಥದ್ದು ಯೆಮೆನ್ ರಕ್ಷಣಾ ಕಾರ್ಯಾಚರಣೆ ಆಗುತ್ತೆ, ಯೆಮೆನ್ ರಕ್ಷಣಾ ಕಾರ್ಯಾಚರಣೆ. ಇನ್ನು ಲಾಸ್ಟ್ ಒನ್ ಆಪರೇಷನ್ ಮೈತ್ರಿ ಬಂದು ನೇಪಾಳದ ಭೂಕಂಪ 2015ರ ಒಂದು ಉದ್ದೇಶಕ್ಕಾಗಿ ಆಪರೇಷನ್ ಮೈತ್ರಿ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತರ್ತಾರೆ. ಸೊ ನೆಕ್ಸ್ಟ್ ಕ್ವಶನು, ನೆಕ್ಸ್ಟು ಮಹತ್ವದ ದಿನ ಮತ್ತು ಅದರ ದಿನಾಂಕವನ್ನು ಕೊಟ್ಟಿದ್ದಾರೆ, ಅದನ್ನು ಗುರುತಿಸಿ ನಾವು ಬರೀಬೇಕಾಗುತ್ತೆ. ಮಹತ್ವದ ದಿನ ಮತ್ತು ದಿನಾಂಕಗಳನ್ನು ಗುರುತಿಸಿ ಬರೆಯಿರಿ. ಸೊ ನೋಡಿ, ಮಾನವ ಹಕ್ಕುಗಳ ದಿನ ಕೊಟ್ಟಿದ್ದಾರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಅರಣ್ಯ ದಿನ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಸೊ ನಮಗೆ ಯಾವ್ದು ಫಸ್ಟ್ ಗೊತ್ತಿತ್ತು ಅದನ್ನು ನಾವು ಮ್ಯಾಚ್ ಮಾಡಿಬಿಟ್ರೆ ನೆಕ್ಸ್ಟ್ ಅದ ಒಂದು ಇದ್ರ ಮೇಲೆ ಮಾಡ್ಕೊಂಡು ಹೋಗಬಹುದು. ಬಟ್ ಡೈರೆಕ್ಟಾಗಿ ನಾನು ಹೇಳಿದ್ರೆ ಮಾನವ ಹಕ್ಕುಗಳ ದಿನ ಅಂತಕ್ಕಂಥದ್ದು ಡಿಸೆಂಬರ್ 10ರಂದು ಆಚರಣೆ ಮಾಡ್ತಕ್ಕಂಥದ್ದು ಮಾನವ ಹಕ್ಕುಗಳ ದಿನ, ಡಿಸೆಂಬರ್ 10. ಅದಾದಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದು ಮಾರ್ಚ್ 8ರಂದು ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಬಂದು ಮಾರ್ಚ್ 25ರಂದು. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಬಂದು ಫೆಬ್ರವರಿ 21.
ಸೊ ನೆಕ್ಸ್ಟ್ ಕ್ವಶನ್, ದೇಶ ಮತ್ತು ರಾಜಧಾನಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ದೇಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಫಸ್ಟ್ಗೆ ನೋಡಿ, ಲುಆಂಡಾ ಅಂತಕ್ಕಂಥದ್ದು, ಡಾಕಾರ, ತಿರಾನ, ಗಾಬೋರಾನ್ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಲುಆಂಡಾ ಅಂತಕ್ಕಂಥದ್ದು ಅಂಗೋಲಾದ ಒಂದು ರಾಜಧಾನಿ. ನೆಕ್ಸ್ಟು ಡಾಕರ್ ಅಂತಕ್ಕಂಥದ್ದಕ್ಕೆ ಸೆನೆಗಲ್ಲು, ತಿರಾನ ಬಂದು ಅಲ್ಬೇನಿಯಾ, ಗಬೋರಾನ್ ಬಂದು ಬೋಟ್ಸ್ವಾನಾ ಅಂತಕ್ಕಂಥ ಒಂದು ದೇಶ ರಾಜಧಾನಿಗಳನ್ನ ನಾವಿಲ್ಲಿ ಮ್ಯಾಚ್ ಮಾಡಬೇಕು. ಲುಆಂಡಾ ಬಂದು ಅಂಗೋಲಾ, ಡಾಕಾರ ಬಂದು ಸೆನೆಗಲ್, ತಿರಾನ ಬಂದು ಅಲ್ಬೇನಿಯಾ, ಗಬೋರಾನ ಬಂದು ಬೋಟ್ಸ್ವಾನಾ. ಸೊ ನೆಕ್ಸ್ಟ್ ಕ್ವಶನ್, ರೈಲ್ವೆ ವಲಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ ಬರೆಯಿರಿ. ಆಗ್ನೇಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ, ಪಶ್ಚಿಮ ರೈಲ್ವೆ, ಪೂರ್ವ ಕೇಂದ್ರ ರೈಲ್ವೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ನಾವು ಸಿಕಂದರಾಬಾದ್, ಹಾಜಿಪುರ, ಕೋಲ್ಕತ್ತಾ, ಗೋರಖ್ಪುರ, ಮುಂಬೈ ಅಂತ ಕೊಟ್ಟಿದ್ದಾರೆ. ಸೊ ಆಗ್ನೇಯ ರೈಲ್ವೆ ಅಂತಕ್ಕಂಥದ್ದು ಗೋರಖ್ಪುರದಲ್ಲಿ ಕಂಡುಬರುತ್ತೆ. ಆಗ್ನೇಯ ರೈಲ್ವೆ ಗೋರಖ್ಪುರ. ದಕ್ಷಿಣ ಮಧ್ಯ ರೈಲ್ವೆ ಬಂದು ಸಿಕಂದರಾಬಾದ್, ಪಶ್ಚಿಮ ರೈಲ್ವೆ ಬಂದು ಮುಂಬೈ, ಪೂರ್ವ ಕೇಂದ್ರ ರೈಲ್ವೆ ಬಂದು ಹಾಜಿಪುರ. ಸೊ ನೆಕ್ಸ್ಟ್ ಕ್ವಶನು, ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಗಳನ್ನು ಹೊಂದಿಸಿ ಬರೆಯಿರಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಸು. ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಪ್ಪುಗಳು, ಯಾವ ಒಂದು ಕ್ರೀಡೆಗೆ ಯಾವ ಥರ ಒಂದು ಕಪ್ಪನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಫಸ್ಟು ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್. ಹಾಕಿ ಅಂತಕ್ಕಂಥ ಒಂದು ಕ್ರೀಡೆಗೆ ಕೊಡ್ತಕ್ಕಂಥ ಒಂದು ಇದು ಬಂದು ಮಹಾರಾಜ ರಣಜಿತ್ ಸಿಂಗ್ ಅಂತಕ್ಕಂಥದ್ದು ಹಾಕಿಗೆ ಕೊಡ್ತಕ್ಕಂಥ ಒಂದು ಕಪ್ಪು. ಫುಟ್ಬಾಲ್ಗೆ ಕೊಡ್ತಕ್ಕಂಥದ್ದು ಡ್ಯೂರೆಂಟ್ ಕಪ್ಪು. ಬ್ಯಾಡ್ಮಿಂಟನ್ಗೆ ಕೊಡ್ತಕ್ಕಂಥ ಕಪ್ ಬಂದು ಅಗರ್ವಾಲ್ ಕಪ್ಪು. ಬಾಸ್ಕೆಟ್ಬಾಲ್ಗೆ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಒಂದು ಕಪ್ಪನ್ನು ಕೊಡ್ತಾರೆ. ಹಾಕಿ ಬಂದು ಮಹಾರಾಜ ರಣಜಿತ್ ಸಿಂಗ್, ಫುಟ್ಬಾಲ್ ಬಂದು ಡ್ಯೂರೆಂಟ್ ಕಪ್, ಬ್ಯಾಡ್ಮಿಂಟನ್ ಬಂದು ಅಗರ್ವಾಲ್ ಕಪ್, ಬಾಸ್ಕೆಟ್ಬಾಲ್ ಬಂದು ಬೆಂಗಳೂರು ಬ್ಲೂಸ್ ಚಾಲೆಂಜ್ ಕಪ್ ಅಂತಕ್ಕಂಥ ಕಪ್ಗಳನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ವಸಾಹತು ಅವಧಿಯಲ್ಲಿ ಬಂದ ಪ್ರಮುಖ ಬರವಣಿಗೆಗಳು ಅಂತ ಕೊಟ್ಟಿದ್ದಾರೆ. ಈ ಒಂದು ಮದರ್ಲ್ಯಾಂಡ್, ಅಲ್ ಹಿಲಾಲು, ಹಿಂದೂಸ್ತಾನು, ಬಾಂಬೆ ಕ್ರಾನಿಕಲ್ಲು. ಈ ಒಂದು ವಸಾಹತುಗಳಿಗೆ ಸಂಬಂಧಪಟ್ಟಂತೆ ಮದರ್ಲ್ಯಾಂಡಲ್ಲಿ ಬರ್ತಕ್ಕಂಥದ್ದು ಮಜರ್ ಹಕ್ ಉಲ್ ಹಕ್ ಅಂತಕ್ಕಂಥ ಒಂದು ಬರವಣಿಗೆ ಕಂಡುಬರುತ್ತೆ. ಅಲ್ ಹಿಲಾಲ್ ಅಂತಕ್ಕಂಥ ಒಂದು ಟೈಮಲ್ಲಿ ಅಬ್ದುಲ್ ಕಲಾಂ ಆಜಾದು, ಹಿಂದೂಸ್ತಾನ್ ಬಂದು ಎಂ ಮಾಳವಿಯಾ, ಬಾಂಬೆ ಕ್ರಾನಿಕಲ್ ಬಂದು ಫಿರೋಜ್. ಸೊ ಇಲ್ಲಿ 4 ಸಹ ಸರಿಯಾದಂಥ ಒಂದು ಹೊಂದಾಣಿಕೆಯನ್ನು ಅವರೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್, ದೇಶಗಳು ಮತ್ತು ಭಾಷೆಗಳನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಸಂಬಂಧಪಟ್ಟಂಥ ಭಾಷೆಗಳನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಆಫ್ಘಾನಿಸ್ತಾನ, ಭೂತಾನು, ಕಾಂಬೋಡಿಯಾ, ಇಂಡೋನೇಷಿಯಾ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಖಮೇರು, ಶುಸ್ತು ಭಾಷಾ, ಹೀಬ್ರೂ, ಡ್ರಾಂಕಾ ಅಂತಕ್ಕಂಥ ಒಂದು ಭಾಷೆಗಳನ್ನ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಆಫ್ಘಾನಿಸ್ತಾನ ಅಂತಕ್ಕಂಥದ್ದು ಶುಸ್ತು ಅಂತಕ್ಕಂಥ ಒಂದು ಭಾಷೆಯನ್ನು ಹೊಂದಿದೆ. ಇನ್ನು ಭೂತಾನ್ ಅಂತಕ್ಕಂಥ ದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಡ್ರಾಂಕಾ ಅಂತಕ್ಕಂಥ ಭಾಷೆ ಕಂಡುಬರುತ್ತೆ. ನೆಕ್ಸ್ಟ್ ಕಾಂಬೋಡಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು ಖಮೇರು. ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥದ್ದು ಬಹಾಸಾ ಅಂತಕ್ಕಂಥ ಒಂದು ಭಾಷೆ. ಸೊ ನೆಕ್ಸ್ಟ್ 11ನೇ ಕ್ವಶನ್ ನೋಡಿದಾಗ, ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ. ಕೃತಿಕಾರರು ಮತ್ತು ಕೃತಿಗಳನ್ನು ಅದಕ್ಕೆ ಸಂಬಂಧಪಟ್ಟ ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಸಚಿನ್ ಸನ್ಯಾಲ್ ಅಂತಕ್ಕಂಥದ್ದು ಬಂದಿ ಜೀವನ ಸರಿಯಾದಂತಹ ಆಪ್ಷನು. ಶರತ್ ಚಂದ್ರ ಚಟರ್ಜಿ ಡಾಬಿ ಬಂದು ಪತೇರ್ ಅಂತಕ್ಕಂಥದ್ದು. ಭಗತ್ ಸಿಂಗ್ ನಿರೀಶ್ವರವಾದಿ ಬಂದು ನಾನೇಕೆ. ಜ್ಯೋತಿಬಾ ಫುಲೆ ಅಂತಕ್ಕಂಥ ಗುಲಾಮ್ಗಿರಿ. ಸೊ ಈ 4 ಏನು ಆಪ್ಷನ್ಸ್ ಇದೆ, 4 ಜನರಿಗೆ ಸಂಬಂಧಪಟ್ಟ 4 ಕೃತಿಗಳು ಅದಕ್ಕೆ ಹೊಂದಾಣಿಕೆ ಅಥವಾ ಮ್ಯಾಚ್ ಆಗ್ತಕ್ಕಂಥ ಒಂದು ಆನ್ಸರು. ಸೊ ಸಚಿನ್ ಸನ್ಯಾಲ್ ಬಂದು ಬಂದಿ ಜೀವನ, ಶರತ್ ಚಂದ್ರ ಬಂದು ಪತೇರು, ಭಗತ್ ಸಿಂಗ್ ಬಂದು ನಾನೇಕೆ, ಜ್ಯೋತಿಬಾ ಫುಲೆ ಬಂದು ಗುಲಾಮ್ಗಿರಿ. ಸೊ ನೆಕ್ಸ್ಟ್ ಕ್ವಶನು, ವಾರ ಪತ್ರಿಕೆಗಳು ಮತ್ತು ಅದರ ಪ್ರಾರಂಭಕಾರರ ಹೆಸರು ಮತ್ತು ಜೋಡಿಯಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ವಾರ ಪತ್ರಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಲೇಖಕರು. ಸೊ ಇಲ್ಲಿ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅಂತಕ್ಕಂಥದ್ದು ಹನಿ ಬೆಸೆಂಟ್ ಅಂತ ಕೊಟ್ಟಿದ್ದಾರೆ. ಕಾಮ್ರೇಡ್ ಬಂದು ಮೌಲಾನಾ ಅಹಮದ್ ಅಲಿ ಅಂತ ಕೊಟ್ಟಿದ್ದಾರೆ. ಸಂಜೀವಿನಿ ಬಂದು ಕೆ ಮೆಹ್ತಾ. ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎನ್ ರಾಯ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾರಪತ್ರಿಕೆಗಳು ಮತ್ತು ಹೆಸರುಗಳು ಅಂತ ಹೇಳಿರೋದ್ರಿಂದ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಬಂದು ಹನಿ ಬೆಸೆಂಟ್ ಅವರು ಸ್ಥಾಪನೆ ಮಾಡಿದ್ದು. ಕಾಮ್ರೇಡ್ ಬಂದು ಮೌಲಾನಾ ಅಹಮದ್ ಅಲಿ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದ್ದು. ಸಂಜೀವಿನಿ ಬಂದು ಕೆ ಮೆಹ್ತಾ ಅವರು. ವ್ಯಾನ್ ಗಾರ್ಡ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬಂದು ಎನ್ ರಾಯ್ ಅಂತಕ್ಕಂಥವ್ರು. ಇಷ್ಟು ಸಹ ಅವರವರಿಗೆ ಸಂಬಂಧಪಟ್ಟಂಥ ಒಂದು ವಾರಪತ್ರಿಕೆಗಳೇ ಆಗಿರುತ್ತೆ.
ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಧರ್ಮಗಳು ಯಾವ ಒಂದು ಧರ್ಮಕ್ಕೆ ಸೇರಿದಂಥ ಗ್ರಂಥಗಳು ಅಂತ. ಸೊ ಇದಕ್ಕೆ ನಾವು ಮ್ಯಾಚ್ ಮಾಡಿ ನಾವು ನೋಡ್ತಾ ಇರುವಾಗ ಜುಡಾಯಿಸಮ್ ಅಂತಕ್ಕಂಥದ್ದಾಗಿರ್ಬೋದು, ಟಾವೋಯಿಸಮ್ ಆಗಿರ್ಬೋದು, ಜೋರೋಸ್ಟ್ರಿಯನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ತೋರಾ, ಹಾಡಿಸ್, ಅವೆಸ್ಟಾ, ಟಾವೋ ಟಿ ಚಿಂಗ್ ಅಂತಕ್ಕಂಥ ಒಂದು ಪವಿತ್ರ ಗ್ರಂಥಗಳು ಕಂಡುಬರುತ್ತವೆ. ಸೊ ಇಲ್ಲಿ ಜುಡಾಯಿಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ತೋರಾ ಅಂತಕ್ಕಂಥದ್ದು ಪವಿತ್ರ ಗ್ರಂಥ ಆಗಿರುತ್ತೆ. ನೆಕ್ಸ್ಟು ಟಾವೋಯಿಸಮ್ ಅಂತಕ್ಕಂಥ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಟಾವೋ ಟಿ ಚಿಂಗ್ ಅಂತಕ್ಕಂಥದ್ದಾಗಿರುತ್ತೆ. ಜೋರೋಸ್ಟ್ರಿಯನಿಸಮ್ ಅಂತಕ್ಕಂಥ ಇದಕ್ಕೆ ಸಂಬಂಧಪಟ್ಟಿದ್ದು ಅವೆಸ್ಟಾ ಆಗಿರುತ್ತೆ. ಬುದ್ಧಿಸಮ್ಗೆ ಸಂಬಂಧಪಟ್ಟದ್ದು ಸೂತ್ರಗಳಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಹೊಂದಿಸಿಬಿಡಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಕೊಟ್ಟಿದ್ದಾರೆ, ಕೇಂದ್ರ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದಿರ್ತಕ್ಕಂಥ ಕೇಂದ್ರ. ಸೊ ನೋಡಿ, ಇಲ್ಲಿ ನಾನು ಇಂಟರ್ಪೋಲ್ ಅಂತ ಹೇಳಿದ್ದೆ. ಇಂಟರ್ಪೋಲ್ ಬಂದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ದೆ ಮೊದಲೇ ನಾನು. ಇಂಟರ್ಪೋಲ್ ಬಂದು ಲಿಯಾನ್ಸ್ನಲ್ಲಿ ಕಂಡುಬರುತ್ತೆ ಅಂತ ಸಹ ನಾನು ಈ ಒಂದು ಪೊಲೀಸ್ PC-ಗೆ ಸಂಬಂಧಪಟ್ಟಂಥ ನ್ಯೂಸಲ್ಲಿ ಹೇಳಿದ್ದೆ. ಇಂಟರ್ಪೋಲ್ ಬಂದು ಲಿಯಾನ್ಸ್ ಅಂತ. ನೆಕ್ಸ್ಟ್ ಇನ್ನು EU ಅಂತಕ್ಕಂಥದ್ದು ಸಂಬಂಧಪಟ್ಟದ್ದು ಬ್ರೆಸೆಲ್ಸಲ್ಲಿ ಕಂಡುಬರುತ್ತೆ. ADB ಬಂದು ಮನಿಲಾದಲ್ಲಿ ಕಂಡುಬರ್ತಕ್ಕಂಥದ್ದು. ASEAN ಬಂದು ಜಕಾರ್ತಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೇಂದ್ರ ಸ್ಥಾನ. ನೆಕ್ಸ್ಟ್ ಕ್ವಶನ್ ಬಂದು ದೇಶಗಳು ಮತ್ತು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಸಂಬಂಧಪಟ್ಟಂಥ ರಾಜಧಾನಿಗಳನ್ನು ಇಲ್ಲಿ ಮ್ಯಾಚ್ ಮಾಡಿದ್ದೆ. ಆಸ್ಟ್ರಿಯಾ, ಬೆಲ್ಜಿಯಂ, ಕಾಂಬೋಡಿಯಾ, ಸೈಪ್ರಸ್. ಆಸ್ಟ್ರಿಯಾ, ಬೆಲ್ಜಿಯಂ, ಕಾಂಬೋಡಿಯಾ, ಸೈಪ್ರಸ್ಸು. ಬ್ರೆಸೆಲ್ಸು, ನಿಕೋಸಿಯಾ, ವಿಯಾನಾ, ಪ್ರೇಗ್, ಪೋನಮ್ ಪೆನಾ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಸ್ಟ್ರಿಯಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ. ವಿಯಾನಾ ಆಸ್ಟ್ರಿಯಾ ಬಂದು ವಿಯಾನಾ. ನೆಕ್ಸ್ಟು ಬೆಲ್ಜಿಯಂ ಅಂತಕ್ಕಂಥದ್ದು ಬಂದು ಬ್ರೆಸೆಲ್ಸು. ಕಾಂಬೋಡಿಯಾ ಬಂದು ಪೂನಾ ಪೆನ್ನಾ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಸೈಪ್ರಸ್ ಅಂತಕ್ಕಂಥದ್ದು ಕಂಡುಬರೋದು ನಿಕೋಸಿಯಾ ಅಂತಕ್ಕಂಥ ಒಂದು ರಾಜಧಾನಿಯಲ್ಲಿ. ನೆಕ್ಸ್ಟ್ ಕ್ವಶನು, UNO ಸಂಸ್ಥೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ. ಯುನೆಡೋ, FAO, WHO, ಯುನೆಸ್ಕೋ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ನೋಡೋದಾದರೆ UNIDO ಅಂತಕ್ಕಂಥದ್ದು ಕಂಡುಬರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಬಂದು ವಿಯೆನ್ನಾ. FAO ಅಂತಕ್ಕಂಥ ಕಂಡುಬರ್ತಕ್ಕಂಥದ್ದು ರೋಮ್. WHO ಜಿನೇವಾ. ಯುನೆಸ್ಕೋ ಬಂದು ಪ್ಯಾರಿಸ್. ಸೊ ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೀ. ದೇಶಗಳು ಮತ್ತು ಕರೆನ್ಸಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ದೇಶಗಳು ಮತ್ತು ಕರೆನ್ಸಿ. ಸೊ ನೋಡಿ, ಚೀನಾ, ಈಜಿಪ್ಟ್, ಜರ್ಮನಿ, ಇರಾನ್ ಕೊಟ್ಟಿದ್ದಾರೆ. ಪೌಂಡ್, ಯುವಾನ್, ರಿಯಾಲ್, ದಿನಾರ್, ಯೂರೋ ಅಂತಕ್ಕಂಥ ಒಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ಯುವಾನು. ಈಜಿಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು ಪೌಂಡು. ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯೂರೋ. ಲಾಸ್ಟ್ ಇರಾನ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಕರೆನ್ಸಿ ಬಂದು ರಿಯಾಲ್. ಸೊ ನೆಕ್ಸ್ಟು ರಾಜ್ಯಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಬ್ಬ ಅಥವಾ ಉತ್ಸವಗಳನ್ನು ಕೊಟ್ಟಿದ್ದಾರೆ. ಯಾವ ರಾಜ್ಯದಲ್ಲಿ ಯಾವ ಥರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ. ಸೊ ಇಲ್ಲಿ ನಾವು ನೋಡೋದಾದರೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ. ಭಾಗೇಲಿ ಬಿಹು, ಓಣಮು, ಸರ್ಹುಲ್, ಪೊಂಗಲ್, ಡೋಲ್ ಪೂರ್ಣಿಮಾ. ಸೊ ನೋಡಿ, ಇಲ್ಲಿ ತಮಿಳುನಾಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪೊಂಗಲ್ಲು. ಸೊ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ತಮಿಳುನಾಡಲ್ಲಿ ಪೊಂಗಲ್ ಬರುತ್ತೆ. ನೆಕ್ಸ್ಟು ಪಶ್ಚಿಮ ಬಂಗಾಳ ಬಂದು ನಮ್ಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳೋಣ. ಕೇರಳ ಬಂದು ಓಣಮು. ನೆಕ್ಸ್ಟು ಅಸ್ಸಾಂ ಬಂದು ಬಿಹು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ನಾವು ಉಳಿದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ಡೋಲ್ ಪೂರ್ಣಿಮಾ ಅಥವಾ ಸರ್ಹುಲ್ ಅನ್ನೋದು ಆನ್ಸರ್ ಆಗಿರಬೇಕು. ಸೊ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ಹುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಪಟ್ಟಿ ಬಂದು ಮ್ಯಾಂಗ್ರೋವ್ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಮ್ಯಾಂಗ್ರೋವ್ ಸ್ಥಳಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕ್ವಶನ್ನು. ಸೊ ಇಲ್ಲಿ ನಾವು ನೋಡಿದಾಗ
ಹಚ್ರಾ, ರತ್ನಗಿರಿ, ಕುಂದಾಪುರ, ಪಿಚಾವರಂ, ವೆಂಬನಾಡು. ಸೊ ನೋಡಿ, ಕುಂದಾಪುರ ಕರ್ನಾಟಕ ಅನ್ನೋದು ಎಲ್ಲೂ ಗೊತ್ತೇ ಇರುತ್ತೆ. ಕುಂದಾಪುರ ಬಂದು ಕರ್ನಾಟಕ. ನೆಕ್ಸ್ಟು ವೆಂಬನಾಡು ಅಂತಕ್ಕಂಥದ್ದು ಏನಿದೆ ಇದು ಬಂದು ಕೇರಳ, ಇದು ಗೊತ್ತಿರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥದ್ದು 2, ಪೀಚಾವರಂ ಅಂತಕ್ಕಂಥದ್ದು ತಮಿಳುನಾಡು. ಇನ್ನು ಹಚ್ರಾ, ರತ್ನಗಿರಿ ಬಂದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು. ಲಾಸ್ಟ್ ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಬರ್ತಕ್ಕಂಥದ್ದು ಹುಲ್ಲುಗಾವಲು ಪ್ರದೇಶ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಪಾಂಪಸ್, ವೈಲ್ಡ್ಸ್, ಸ್ಟೆಪಿಸ್, ಪ್ರೈರೀಸ್ ಅಂತ ಕೊಟ್ಟಿದ್ದಾರೆ. ಆಫ್ರಿಕಾ, ಯುರೇಷಿಯಾ, ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ. ಸೊ ನೋಡಿ, ಪಾಂಪಸ್ ಅಂತಕ್ಕಂಥದ್ದು ಕಂಡುಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕಾದಲ್ಲಿ. ವೈಲ್ಡ್ಸ್ ಅಂತಕ್ಕಂಥದ್ದು ಕಂಡುಬರೋದು ಆಫ್ರಿಕಾದಲ್ಲಿ. ಸ್ಟೆಪೀಸ್ ಅಂತಕ್ಕಂಥದ್ದು ಯುರೇಷಿಯಾ ಅಥವಾ ಯುರೋಪು. ಪ್ರೈರೀಸ್ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲು ಪ್ರದೇಶಗಳ ಕ್ವೆಶ್ಚನ್ ನೋಡಿದೆ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಫಸ್ಟ್ ಪಟ್ಟಿಲಿ ಖಂಡಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು 7 ಖಂಡಗಳು, ಇದರಲ್ಲಿ ಖಂಡಗಳನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಪಟ್ಟಿಯಲ್ಲಿ ಅಲ್ಲಿ ಹರಿತಕ್ಕಂಥ ನದಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಖಂಡಗಳು ಅಂತ ನೋಡಿದಾಗ ಏಷ್ಯಾ, ದಕ್ಷಿಣ ಅಮೆರಿಕಾ, ಯುರೋಪ್, ಆಫ್ರಿಕಾ. ಸೊ 4 ಖಂಡಗಳಿಗೆ ಹರಿತಕ್ಕಂಥ ನದಿಗಳು ಯಾವುದಾದ್ರು ಅಂತ ನೋಡಿದಾಗ ಇಲ್ಲಿ ಏಷ್ಯಾ ಅಂತಕ್ಕಂಥ ಖಂಡದಲ್ಲಿ ಬರ್ತಕ್ಕಂಥದ್ದು ಅಮರ್ ಅಂತಕ್ಕಂಥ ನದಿ ಹರಿಯುತ್ತೆ ಏಷ್ಯಾ ಖಂಡದಲ್ಲಿ. ಇನ್ನು ದಕ್ಷಿಣ ಅಮೆರಿಕಾದಲ್ಲಿ ಬರ್ತಕ್ಕಂಥದ್ದು ಪರಾ ಅಂತಕ್ಕಂಥ ನದಿ ಹರಿಯುತ್ತೆ. ಯುರೋಪ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಡ್ಯಾನ್ಯೂಬ್ ನದಿ. ಆಫ್ರಿಕಾದಲ್ಲಿ ಬಂದು ನೈಗರ್ ಅಂತಕ್ಕಂಥ ನದಿ ಹರಿಯುತ್ತದೆ. ಸೊ ಏಷ್ಯಾದಲ್ಲಿ ಹಮರ್ ಅಂತಕ್ಕಂಥದ್ದು, ದಕ್ಷಿಣ ಅಮೆರಿಕಾದಲ್ಲಿ ಪರಾ ನದಿ ಹರಿಯುತ್ತೆ, ಯುರೋಪಲ್ಲಿ ಡ್ಯಾನ್ಯೂಬ್ ನದಿಗಳು, ಆಫ್ರಿಕಾದಲ್ಲಿ ನೈಗರ್ ಅಂತಕ್ಕಂಥ ನದಿ ಹರಿಯುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಚಿಂತಕರನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವರಿಗೆ ಸಂಬಂಧಿಸಿದಂಥ ಚಿಂತನ ಶಾಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿಲಿಯಂ ಜೋನ್ಸ್, KP ಜಯಸ್ಟಾಲ್, ಆಂಟೋನಿಯೋ, ಮತ್ತು ಓರಿಯೆಂಟಲಿಸ್ಟ್ ಶಾಲೆ, ರಾಷ್ಟ್ರೀಯವಾದದ ಶಾಲೆ, ಸಬಾಲ್ಟರ್ನ್ ಶಾಲೆ, ಆಧುನಿಕ ಶಾಲೆ. ಇಲ್ಲಿ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಫಸ್ಟ್ ಒಂದು ಶಾಲೆ ಮಾಡೋದು ಓರಿಯೆಂಟಲಿಸ್ಟ್ ಶಾಲೆ ಅಂತಕ್ಕಂಥದ್ದು ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. KP ಜಯಸ್ಟಾಲ್ ಅವರು ಆಧುನಿಕ ಶಾಲೆ. ಆಂಟೋನಿಯೋ ಅಂತಕ್ಕಂಥವ್ರು ಸಬಲ್ಟರ್ನ್ ಶಾಲೆ ಅಂತಕ್ಕಂಥ ಒಂದು ಶಾಲೆ ಚಿಂತಕರಾಗಿರ್ತಾರೆ. ವಿಲಿಯಂ ಜೋನ್ಸ್ ಓರಿಯೆಂಟಲಿಸ್ಟ್ ಶಾಲೆ, KP ಜಯಸ್ಟಾಲ್ ಅಂತಕ್ಕಂಥವ್ರು ಆಧುನಿಕ ಶಾಲೆ, ಆಂಟೋನಿಯೋ ಅಂತಕ್ಕಂಥವ್ರು ಸಬಲ್ಟರ್ನ್ ಶಾಲೆಯನ್ನು ಒಂದು ಸ್ಥಾಪನೆಯನ್ನು ಮಾಡುವಂಥ ಚಿಂತನೆಯನ್ನು ಮಾಡ್ತಾರೆ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ರೋಗಗಳನ್ನು ಕೊಟ್ಟಿದ್ದಾರೆ. ಆ ರೋಗಕ್ಕೆ ಕಾರಣವಾದಂತಹ ಒಂದು ವೈರಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕಾರಕ ಅಥವಾ ಕಾರಣಕರ್ತ ಕಾರಕ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರಬಹುದು. ಸೊ ಈ ಒಂದು ರೋಗಗಳಿಗೆ ಸಂಬಂಧಿಸಿದಂಥ ಒಂದು ವೈರಸ್ನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ನೋಡಿ, ಡೆಂಗ್ಯೂ, ಮಲೇರಿಯಾ, ಕಾಲಾರ, ಸಿಡುಬು. ಸೊ ಡೆಂಗ್ಯೂ, ಮಲೇರಿಯಾ, ಕಾಲಾರ, ಸಿಡುಬು. ನೋಡಿ, ಕಾಲಾರ ಅನ್ನೋದಕ್ಕೆ ಆನ್ಸರ್ ನಾವು ನೋಡಿದಾಗ ವಿಬ್ರಿಯೋ ಕಾಲಾರೆ ಅಂತಕ್ಕಂಥದ್ದು. ಸೊ ಕಾಲಾರಾಗೆ ಕಾಲಾರೆ ಅಂತಕ್ಕಂಥ ಒಂದು ನೇಮ್ ಬಂದೇ ಬಿಡುತ್ತೆ ವೈರಸ್ಸು. ಸೊ ಕಾಲಾರಾಗೆ ವಿಬ್ರಿಯೋ ಕಾಲಾರೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಂತ ಒಂದು ಇದನ್ನು ನೋಡಿದಾಗ ಡೆಂಗ್ಯೂ ಅಂತಕ್ಕಂಥದ್ದು ನೀವು ನೋಡಿರ್ಬೋದು. ಡೆಂಗ್ಯೂ. ಸೊ ಡೆಂಗ್ಯೂ ಅಂತಕ್ಕಂಥದ್ದು ಬರೋದು ಏಡ್ಸ್ ಈಜಿಪ್ಟಿಯಿಂದ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಮಲೇರಿಯಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹೆಣ್ಣು ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ಮಲೇರಿಯಾ ಅಂತಕ್ಕಂಥದ್ದು ಬರುತ್ತೆ. ಉಳಿದಿರ್ತಕ್ಕಂಥ ಸಿಡುಬು ಬಂದು ವೈರಸ್ ವಾರಿಸೆಲ್ಲಾ ಅಂತಕ್ಕಂಥ ಒಂದು ವೈರಸ್ಸಿಂದ ಈ ಸಿಡುಬು ರೋಗ ಬರುತ್ತೆ. ಸೊ ಡೆಂಗ್ಯೂ ಬಂದು ಏಡ್ಸ್ ಈಜಿಪ್ಟಿ, ಮಲೇರಿಯಾ ಬಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತಕ್ಕಂಥದ್ದು, ಕಾಲಾರ ಬಂದು ವಿಬ್ರಿಯೋ ಕಾಲಾರೆ, ಸಿಡುಬು ಬಂದು ವೈರಸ್ ವಾರಿಸೆಲ್ಲಾ ಅಂತಕ್ಕಂಥ ಒಂದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವು ಇಲ್ಲಿ ಪಟ್ಟಿ 1 ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ? ಪಟ್ಟಿ 1ರಲ್ಲಿ ಔಷಧಿಗಳು ಅಥವಾ ರಾಸಾಯನಿಕಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವಕ್ಕೆ ಸರಿ ಒಂದು ಅಂತ ಅಥವಾ ಈ ಪಟ್ಟಿ 1ರಲ್ಲಿ ಏನು ಕೊಟ್ಟಿದೆ ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಬಳಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಸೊ ಆಟ್ರೋಫಿನ್, ಈಥರ್, ನೈಟ್ರೋಗ್ಲಿಸರಿನ್, ಪೈರೆಥ್ರಿನ್ ಇದು ಔಷಧಿ ಮೆಡಿಸಿನ್ಸ್ಗಳು. ಯಾವುದೊಂದು ಕಾಯಿಲೆ ಅಥವಾ ತೊಂದರೆಗೆ ಈ ಒಂದು ಔಷಧಿ ಮೆಡಿಸಿನ್ಸ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಸ್ಥಾನಿಕ ಅನಸ್ತೇಷಿಯಾ, ಹೃದಯದ ತೊಂದರೆ, ಪ್ಯೂಪಿಲ್ ಮೀನ್ಸ್ ಕಣಿನಿಕೆಯ ವಿಸ್ತರಣೆ, ಸೊಳ್ಳೆ ನಿಯಂತ್ರಣ. ಸೊ ಇಷ್ಟು ಆಪ್ಷನ್ಸು ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಆಟ್ರೋಫಿನ್ ಅಂತಕ್ಕಂಥ ಏನೋ ಮೆಡಿಸಿನ್ ಇದೆ, ಇದು ಬಂದು ಕಣಿನಿಕೆಯ ವಿಸ್ತರಣೆ ಅಂತಕ್ಕಂಥ ಒಂದು
ಕಾಯಿಲೆಗೆ ಔಷಧಿಯಾಗಿರುತ್ತೆ. ನೆಕ್ಸ್ಟ್ ಈಥರ್ ಬಂದು ಸ್ಥಾನಿಕ ಅನಸ್ತೇಶಿಯಾಗೆ ಒಂದು ಮೆಡಿಷನ್ನು. ನೈಟ್ರೋಗ್ಲಿಸರಿನ್ ಅಂತಕ್ಕಂಥದ್ದು ಹೃದಯದ ತೊಂದರೆಗೆ ಬಳಸ್ತಕ್ಕಂಥದ್ದು. ಪೈರಿಥ್ರಿನ್ ಅಂತಕ್ಕಂಥದ್ದು ಸೊಳ್ಳೆ ನಿಯಂತ್ರಣಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಡಿಷನ್ ಆಗಿರುತ್ತೆ. ಸೊ ನೋಡಿ, ಪಟ್ಟಿ 1ರಲ್ಲಿ ಸಾಗರ, ಕಂದಕ ಅಥವಾ ಕಡಲ ನಾಲೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಸಾಗರಗಳನ್ನು ಕೊಟ್ಟಿದ್ದಾರೆ. ಸೊ ಆ ಕಂದಕ, ಸಾಗರ, ಕಂದಕಗಳು ಯಾವ ಒಂದು ಸಾಗರಕ್ಕೆ ಸೇರಿದಂತಹ ಒಂದು ಕಂದಕಗಳು ಅಂತ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾವು ನೋಡೋದಾದರೆ ಆಲ್ಡ್ರಿಚ್ ಅಥವಾ ಟೊಂಗಾ ಕಂದಕ ಅಂತ ಫಸ್ಟ್ ಕೊಟ್ಟಿದ್ದಾರೆ. 2ನೇದು ಅಲೈಯುಟಿಯನ್ ಕಂದಕ. 3rd ಒನ್ ಬಂದು ಪ್ಯೂರ್ಟೋರಿಕೋ ಅಥವಾ ನಾರೆರ್ ಕಂದಕ. 4th ಒನ್ ಬಂದು ಸುಂಡಾ ಅಂತಕ್ಕಂಥ ಒಂದು ಕಂದಕ ಇದೆ. ಇದು ಯಾವ ಒಂದು ಸಾಗರಕ್ಕೆ ಸಂಬಂಧಪಟ್ಟಂಥ ಕಂದಕಗಳಾಗಿದ್ದಾವೆ ಅಂತ ಕೇಳಿದರೆ ಆಲ್ಡ್ರಿಚ್ ಅಥವಾ ಟೊಂಗಾ ಕಂದಕ ಏನಿದೆ, ಈ ಒಂದು ಕಂದಕ ಕಂಡುಬರೋದು ಸೌತ್ ಅಥವಾ ದಕ್ಷಿಣ ಪೆಸಿಫಿಕ್ ಸಾಗರ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಇದರಲ್ಲಿ ಕಂಡುಬರ್ತಕ್ಕಂಥ ಒಂದು ಕಂದಕ ಆಗಿರುತ್ತೆ. ನೆಕ್ಸ್ಟು ಅಲೈಯುಟಿಯನ್ ಕಂದಕ ಬಂದು ನಾರ್ತ್ ಅಥವಾ ಉತ್ತರ ಪೆಸಿಫಿಕ್ ಸಾಗರ, ಸೊ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ಕಂದಕ ಆಗಿರುತ್ತೆ. ಪ್ಯೂರ್ಟೋರಿಕೋ ಅಥವಾ ನಾರೆರ್ ಕಂದಕ ಬಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಸೌತ್ ಅಥವಾ ದಕ್ಷಿಣ ಇಂಡಿಯನ್ ಸಾಗರದಲ್ಲಿ ಕಂಡುಬರ್ತಕ್ಕಂಥದ್ದು ಸುಂಡಾ ಅಂತಕ್ಕಂಥ ಒಂದು ಕಂದಕ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ ಪಟ್ಟಿ 1ರಲ್ಲಿ ಮಹಾಜನಪದರು ಮತ್ತು ಪಟ್ಟಿ 2ರಲ್ಲಿ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಕೋಸಲ, ಮಗಧ, ಅವಂತಿ, ವತ್ಸ. ಸೊ ಇದಕ್ಕೆ ಸಂಬಂಧಪಟ್ಟ ರಾಜಧಾನಿ ರಾಜಗೃಹ, ಶ್ರಾವಸ್ತಿ, ಕೌಶುಂಬಿ, ಉಜ್ಜಯಿನಿ. ಸೊ ಕೋಶಲ ಅಂತಕ್ಕಂಥ ಒಂದು ಮಹಾಜನಪದ ಅಲ್ಲಿ ಕಂಡುಬರ್ತಕ್ಕಂಥ ರಾಜಧಾನಿ ಬಂದು ಶ್ರಾವಸ್ತಿ. ಮಗಧ ಬಂದು ರಾಜಗೃಹ. ಆವಂತಿ ಬಂದು ಉಜ್ಜಯಿನಿ. ವತ್ಸ ಬಂದು ಕೌಶುಂಬಿ. ಸೊ ವತ್ಸದಲ್ಲಿ ಕಂಡುಬರ್ತಕ್ಕಂಥ ರಾಜಧಾನಿ ಕೌಶುಂಬಿ, ಆವಂತಿಲಿ ಉಜ್ಜಯಿನಿ, ಮಗಧದ ರಾಜಧಾನಿ ರಾಜಗೃಹ, ಕೋಶಲದ ರಾಜಧಾನಿ ಶ್ರಾವಸ್ತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು ಪರಿಸರ ವ್ಯವಸ್ಥೆ ಮತ್ತು ಸಸ್ಯವರ್ಗದ ವಿಧಗಳು. ಸೊ ಯಾವ ಒಂದು ಸಸ್ಯವರ್ಗ ಯಾವ ಒಂದು ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿದರೆ, ಸೊ ಪರಿಸರ ವ್ಯವಸ್ಥೆ ಮೀನ್ಸ್ ವಾಯುಗುಣಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲುಗಳು ಅಂತ ಏನಿದ್ದಾರೆ, ಉಷ್ಣವಲಯದ ಹುಲ್ಲುಗಾವಲುಗಳು, ಸಮಶೀತೋಷ್ಣ ಅರಣ್ಯಗಳು, ಉಷ್ಣವಲಯದ ಮಳೆ ಅರಣ್ಯ, ಸಮಶೀತೋಷ್ಣ ಹುಲ್ಲುಗಾವಲು. ಸೊ ಇದರ ವರ್ಗನೂ ಸಹ ಕೊಟ್ಟಿದ್ದಾರೆ. ಸಸ್ಯವರ್ಗಗಳ ವಿಧಗಳು ಸೆಲ್ವಾ, ಟೈಗಾ, ಸವನ್ನಾ, ಪಾಂಪಸ್ ಅಂತಕ್ಕಂಥ ಒಂದು ಸಸ್ಯವರ್ಗಗಳನ್ನು ಕೊಟ್ಟಿದ್ದಾರೆ. ಸೊ ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸವನ್ನಾ ಅಂತಕ್ಕಂಥ ಸಸ್ಯವರ್ಗ. ಸಮಶೀತೋಷ್ಣ ಅರಣ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಟೈಗಾ. ಉಷ್ಣವಲಯದ ಮಳೆ ಅರಣ್ಯ ಬಂದು ಸೆಲ್ವಾ. ಸಮಶೀತೋಷ್ಣ ಹುಲ್ಲುಗಾವಲುಗಳು ಕಂಡು ಬರ್ತಕ್ಕಂಥದ್ದು ಪಾಂಪಸಲ್ಲಿ ಸಸ್ಯವರ್ಗದಲ್ಲಿ ಕಂಡುಬರುತ್ತೆ. ಸೊ ಉಷ್ಣವಲಯದ ಹುಲ್ಲುಗಾವಲುಗಳು ಬಂದು ಸವನ್ನಾ, ಸಮಶೀತೋಷ್ಣ ಅರಣ್ಯಗಳು ಟೈಗಾ, ಉಷ್ಣವಲಯದ ಮಳೆ ಅರಣ್ಯ ಬಂದು ಸೆಲ್ವಾ, ಸಮಶೀತೋಷ್ಣ ಹುಲ್ಲುಗಾವಲು ಬಂದು ಪಾಂಪಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಭಾರತೀಯ ಸಂವಿಧಾನದ ಲಕ್ಷಣಗಳು ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ. ಅದು ಆ ಒಂದು ವಿಷಯಗಳನ್ನು ಯಾವ ಒಂದು ದೇಶಗಳಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥ ಒಂದು ಆಪ್ಷನ್ಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ನೋಡೋದಾಗದಾಗ ಮೂಲಭೂತ ಹಕ್ಕುಗಳು, ಸಂಸದೀಯ ರೂಪ, ತುರ್ತು ಪರಿಸ್ಥಿತಿ ಉಪಬಂಧಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಸೊ ಯಾವ ಒಂದು ದೇಶದಿಂದ ಯಾವ ಒಂದು ಸಂವಿಧಾನದ ವಿಷಯಗಳನ್ನು ಇಲ್ಲಿ ಎರವಲನ್ನು ಪಡೆಯಲಾಗಿದೆ. ಸೊ ನೋಡಿ, ಮೂಲಭೂತ ಹಕ್ಕುಗಳು ಅಂತ ಏನಿದೆ ಇದನ್ನು ನಾವು ಪಡ್ಕೊಂಡಿದ್ದು USA ಅಥವಾ ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಸಂಸದೀಯ ರೂಪ ಬಂದು ಯುನೈಟೆಡ್ ಕಿಂಗ್ಡಮ್. ತುರ್ತು ಪರಿಸ್ಥಿತಿ ಉಪಬಂಧಗಳು ಬಂದು ಜರ್ಮನಿಯಿಂದ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬಂದು ಐರ್ಲೆಂಡ್. ಸೊ ಮೂಲಭೂತ ಹಕ್ಕುಗಳು USA ಅಮೇರಿಕ, ಸಂಸದೀಯ ರೂಪ ಬಂದು ಯುನೈಟೆಡ್ ಕಿಂಗ್ಡಮ್ಮು, ತುರ್ತು ಪರಿಸ್ಥಿತಿ ಉಪಬಂಧಗಳು ಬಂದು ಜರ್ಮನಿಯಿಂದ ಪಡ್ಕೊಳ್ಳಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ನಿಂದ ಎರವಲನ್ನು ಪಡೆಯಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಅಲ್ಯೂಮಿನಿಯಂ ಸ್ಥಾವರಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಅಲ್ಯೂಮಿನಿಯಂ ಸ್ಥಾವರಗಳು ಯಾವ ಒಂದು ಸ್ಥಳದಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ದಾರೆ. ಒಂದು ಸ್ಥಾವರಗಳು ಮತ್ತು ಸ್ಥಳಗಳನ್ನು ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಬಾಲ್ಕೋ, ಹಿಂದಾಲ್ಕೋ, ಇಂಡಿಯಲ್, ಮಾಲ್ಕೋ ಅಂತಕ್ಕಂಥ 4
ಅಲ್ಯೂಮಿನಿಯಂ ಸ್ಥಾವರಗಳನ್ನು ಕೊಟ್ಟಿದ್ದಾರೆ. ಸೊ ಬಾಲ್ಕೋ ಅಂತಕ್ಕಂಥ ಒಂದು ಅಲ್ಯೂಮಿನಿಯಂ ಸ್ಥಾವರ ಬಂದು ಕೋರ್ಬಾದಲ್ಲಿ ಕಂಡುಬರುತ್ತೆ. ಹಿಂದಾಲ್ಕೋ ಅಂತಕ್ಕಂಥದ್ದು ರೇಣುಕೋಟಲ್ಲಿ ಕಂಡುಬರ್ತಕ್ಕಂಥದ್ದು. ಹಿಂದಾಲ್ ಅಂತಕ್ಕಂಥದ್ದು ಹಿರಾಕುಡಲ್ಲಿ ಕಂಡುಬರ್ತಕ್ಕಂಥ ಒಂದು ಅಲ್ಯೂಮಿನಿಯಂ ಸ್ಥಾವರ. ಮಾಲ್ಕೋ ಬಂದು ಮೆಟ್ಟೂರಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಬಾಲ್ಕೋ ಕೋರ್ಬಾ, ಹಿಂದೋಲ್ಕೋ ಬಂದು ರೇಣುಕೋಟು, ಹಿಂದಾಲ್ ಬಂದು ಹಿರಾಕುಡ್, ಮಾಲ್ಕೋ ಬಂದು ಮೆಟ್ಟೂರಲ್ಲಿ ಕಂಡುಬರ್ತಕ್ಕಂಥ. ಈ 4 ಸಹ ತುಂಬ ಇಂಪಾರ್ಟೆಂಟು. ಇಷ್ಟನ್ನು ನೀವು ನೋಡ್ಕೊಳ್ಳಿ. ಸೊ ಇದರಲ್ಲಿ 4 ಕೊಡ್ಬೋದು ಅಥವಾ ಒಂದೊಂದನ್ನು ಸಹ ಕೊಡಬಹುದು. ಸೊ ಮತ್ತೆ ಇಲ್ಲೊಂದು ಕ್ವಶನ್ ಇದೆ, ಜಲಪಾತಗಳು ಮತ್ತು ದೇಶಗಳು. ಆಲ್ರೆಡಿ ನಾವು ನೋಡಿದ್ವಿ ಜಲಪಾತಗಳ ದೇಶಗಳು. ಸೊ ಅಲ್ಲಿ ಕೆಲವೊಂದು ಕೊಟ್ಟಿದ್ರು, ಇಲ್ಲಿ ಬೇರೆ ಇನ್ನು ಕೆಲವೊಂದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏಂಜಲ್ ಅಂತಕ್ಕಂಥ ವೆನಿಜುಲಾ ಅಂತಕ್ಕಂಥ ಒಂದು ಇದನ್ನು ಆಲ್ರೆಡಿ ನೋಡಿದ್ವಿ. ಸೊ ಏಂಜಿಲಾ ಅಂತಕ್ಕಂಥ ವೆನಿಜುಲಾ ಅಂತಕ್ಕಂಥ ಒಂದು ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಲಪಾತ ಅಂತ ಈ ಒಂದು ಲಾಸ್ಟ್ ಒಂದು 2-3 ಹಿಂದಿನ ಕ್ವಶನ್ಸಲ್ಲಿ ನೋಡಿದ್ವಿ. ಸೊ ಹಾಗಾಗಿ ಅದನ್ನು ಮ್ಯಾಚ್ ಮಾಡಿದ್ವಿ. ಏಂಜಲ್ ಬಂದು ವೆನಿಜುಲಾ ಅಂತಕ್ಕಂಥದ್ದು. ಲ್ಯಾಂಗ್ ಪೋಸ್ ಅಂತಕ್ಕಂಥದ್ದು ನಾರ್ವೆಯಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಮುತಾರಾಜಿ ಅಂತಕ್ಕಂಥದ್ದು ಜಿಂಬಾಬ್ವೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಟಗೆಲಾ ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥದ್ದು. ಟಗೆಲಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವಿಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಲೇಖಕರನ್ನ ಕೊಟ್ಟಿದ್ದಾರೆ. ಪುಸ್ತಕ ಮತ್ತು ಲೇಖಕರನ್ನ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಮೇಘದೂತ, ಕಿರಾತಾರ್ಜುನೀಯಂ, ಕಾವ್ಯದಶ, ನೀತಿಶತಕಂ ಅಂತಕ್ಕಂಥ 4 ಪುಸ್ತಕಗಳು. ಅದರ ಲೇಖಕರು ಬಂದು ದಂಡಿ, ಭಾರವಿ, ಕಾಳಿದಾಸ, ಭರ್ತೃಹರಿ ಅಂತಕ್ಕಂಥ 4 ಲೇಖಕರನ್ನ ಕೊಟ್ಟಿದ್ದಾರೆ. ಮೇಘದೂತ, ಕಿರಾತಾರ್ಜುನೀಯಂ, ಕಾವ್ಯದಶ, ನೀತಿಶತಕಂ. ಸೊ ಇದನ್ನು ಬರ್ತಕ್ಕಂಥ ಲೇಖಕರು ಅಂತ ನೋಡಿದಾಗ ನಾವು ಇಲ್ಲಿ ಮೇಘದೂತ ಅಂತ ಏನಿದೆ ಇದು ಫಸ್ಟ್ ಬಂದು ಕಾಳಿದಾಸರದು ಫೇಮಸ್ಸು. ಕಾಳಿದಾಸರು ಬರೆದಿರ್ತಕ್ಕಂಥ ಒಂದು ಕೃತಿ ಪುಸ್ತಕ ಮೇಘದೂತ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಕಿರಾತಾರ್ಜುನೀಯಂ ಅಂತಕ್ಕಂಥದ್ದು ಭಾರವಿಯವರು ಬರೆದಿರ್ತಕ್ಕಂಥದ್ದು. ಕಾವ್ಯದರ್ಶ ಬಂದು ದಂಡಿ ಬರೆದಿರ್ತಕ್ಕಂಥದ್ದು. ನೀತಿಶತಕಂ ಬಂದು ಭರ್ತೃಹರಿ ಅಂತಕ್ಕಂಥವ್ರು ಈ ಒಂದು ನೀತಿಶತಕಂ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ವನ್ಯಜೀವಿ ಅಭಯಧಾಮಗಳನ್ನು ಕೊಟ್ಟಿದ್ದಾರೆ. ಅವು ಇರ್ತಕ್ಕಂಥ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಸೊ ಘಾನಾ ಪಕ್ಷಿಧಾಮ, ಘಟಪ್ರಭಾ ಪಕ್ಷಿಧಾಮ, ನೆಲಪಟ್ಟು ಪಕ್ಷಿಧಾಮ, ನಲ್ ಸರೋವರ ಪಕ್ಷಿಧಾಮ. ಸೊ ಇಲ್ಲಿ ಘಾನಾ ಪಕ್ಷಿಧಾಮ ಅಂತಕ್ಕಂಥದ್ದು ಭರತ್ಪುರದಲ್ಲಿ ಕಂಡುಬರ್ತಕ್ಕಂಥದ್ದು ಘಾನಾ ಪಕ್ಷಿಧಾಮ. ಘಟಪ್ರಭಾ ಪಕ್ಷಿಧಾಮ ಬಂದು ಬೆಳಗಾಂ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಲಪಟ್ಟು ಪಕ್ಷಿಧಾಮ ಬಂದು ನೆಲ್ಲೂರಲ್ಲಿ ಕಂಡುಬರ್ತಕ್ಕಂಥದ್ದು. ನಲ್ ಸರೋವರ ಪಕ್ಷಿಧಾಮ ಬಂದು ಅಹಮದಾಬಾದು. ಸೊ ಘಾನಾ ಬಂದು ಭರತ್ಪುರ, ಘಟಪ್ರಭಾ ಬಂದು ಬೆಳಗಾಂ, ನೆಲಪಟ್ಟು ಪಕ್ಷಿಧಾಮ ನೆಲ್ಲೂರು, ನಲ್ ಸರೋವರ ಪಕ್ಷಿಧಾಮ ಬಂದು ಅಹಮದಾಬಾದಲ್ಲಿ ಕಂಡುಬರ್ತಕ್ಕಂಥ ವನ್ಯಜೀವಿ ಅಭಯಾರಣ್ಯಗಳಾಗಿರ್ತವೆ. ಸೊ ನೆಕ್ಸ್ಟ್ ಕ್ವಶನ್ನು ಕ್ರಾಂತಿಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ ಆಗಿದೆ. ಸೊ ಇದು ಆಲ್ರೆಡಿ ಒಂದು ಕ್ವಶನ್ ಬಂದಿತ್ತು, ಅಲ್ಲೂ ಕೆಲವೊಂದು ಇದನ್ನು ಕೊಟ್ಟಿದ್ರು, ಇಲ್ಲೇ ಬೇರೆ ಕೆಲವೊಂದು ಕೊಟ್ಟಿದ್ದಾರೆ. ಸೊ ಶ್ವೇತ ಅಂತ ಮೀನ್ಸ್ ಶ್ವೇತ ಅಂದರೆ ಬಿಳಿ ಅಂತ ಹೇಳ್ತೀವಿ. ಬಿಳಿ ಅಂತಂದರೆ ಹಾಲಿಗೆ ಸಂಬಂಧಪಟ್ಟಂಥ ಶ್ವೇತಕ್ರಾಂತಿ ಆಗಿರುತ್ತೆ, ಶ್ವೇತಕ್ರಾಂತಿ ಹಾಲು. ಇನ್ನು ನೀಲಿ ಕ್ರಾಂತಿ ಬಂದು ಮೀನುಗಾರಿಕೆ ಮತ್ಸ್ಯೋದ್ಯಮ ಅಂತ ಹೇಳ್ತೀವಿ. ಸೊ ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು ನೀಲಿ ಕ್ರಾಂತಿ ಆಗಿರುತ್ತೆ. ಹಳದಿ ಕ್ರಾಂತಿ ಎಣ್ಣೆಕಾಳುಗಳು ಸಹ ಇದು ಕ್ವಶನ್ಸ್ ಬಂದಿತ್ತು. ಸೊ ಹಳದಿ ಕ್ರಾಂತಿ ಬಂದು ಎಣ್ಣೆಕಾಳುಗಳು. ಇನ್ನು ಉಳಿದಿರ್ತಕ್ಕಂಥ ಸುವರ್ಣ ಕ್ರಾಂತಿ ಬಂದು ಹಣ್ಣುಗಳಿಗೆ ಸಂಬಂಧಪಟ್ಟಂಥ ಕ್ರಾಂತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏಜೆನ್ಸಿಗಳು ಮತ್ತು ಕೇಂದ್ರ ಕಾರ್ಯಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏಜೆನ್ಸಿಗಳ ಬಗ್ಗೆ ಇನ್ನೂ ಒಂದು ಬೇರೆ ಒಂದು ಕ್ವಶನ್ ಹೇಳಿದ್ದೆ ನಾನು. ಸೊ ಇಲ್ಲೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದು ಕ್ವಶನ್ಸ್ ಇದೆ. ಏಜೆನ್ಸಿಗಳು ಮತ್ತು ಅದರಿರ್ತಕ್ಕಂಥ ಕೇಂದ್ರ ಸ್ಥಾನ ಅಥವಾ ಕೇಂದ್ರ ಕಚೇರಿ ಅಂತ ಹೇಳ್ಬಹುದು. ಸೊ FAO ಅಂತಕ್ಕಂಥ ಒಂದು ಏಜೆನ್ಸಿ ಇರ್ತಕ್ಕಂಥದ್ದಲ್ಲಿ ILO, IFC, UNDP ಈ ಒಂದು ಏಜೆನ್ಸಿಗಳು ಕಂಡುಬರ್ತಕ್ಕಂಥ ಕಚೇರಿಗಳು ಯಾವುದ್ಯಾವುದು ಅಥವಾ ಕೇಂದ್ರ ಸ್ಥಳ ಯಾವುದು ಅಂತ ಹೇಳಿದಾಗ ನಾವು ಇಲ್ಲಿ FAO ಅಂತಕ್ಕಂಥದ್ದು ಕಂಡುಬರೋದು ರೋಮಲ್ಲಿ ಕಂಡುಬರುತ್ತೆ. FAO ರೋಮ್. ILO ಬಂದು ಜಿನೇವಾ. IFC ವಾಷಿಂಗ್ಟನ್ DC. UNDP ಅಂತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಇಲ್ಲಿ ಯಾವ ಒಂದು ಮಾಪಕಗಳನ್ನು ಕೊಟ್ಟಿದ್ದಾರೆ, ಯಾವ ಒಂದು ಇದಕ್ಕೆ ಅದು ಸರಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಸೊ ಪೈರಾನೋಮೀಟರು, ಸೈಕ್ರೋಮೀಟರು, ಮಳೆ ಮಾಪಕ, ಅನಿಮೋಮೀಟರು. ಪೈರೋನೋಮೀಟರು, ಸೈಕ್ರೋಮೀಟರು, ಮಳೆ ಮಾಪಕ, ಅನಿಮೋಮೀಟರು. ಸೌರ ಪ್ರಕಾಶ, ವಾಯುಮಂಡಲದ ಆರ್ದ್ರತೆ, ಮಳೆ ಒತ್ತಡ, ಗಾಳಿಯ ದಿಕ್ಕು. ಇದನ್ನು ಅಳಿತಕ್ಕಂಥ ಮಾಪನಗಳು ಯಾವ್ಯಾವು ಅಂತ ಕೇಳಿದ್ದಾರೆ, ಮಾಪಕಗಳು. ಸೊ ಇಲ್ಲಿ
ಪೈರೋನೋಮೀಟರ್ ಅಂತಕ್ಕಂಥದ್ದು ಸೌರ ಪ್ರಕಾಶವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆಗೆ ಯೂಸ್ ಮಾಡ್ತಕ್ಕಂಥದ್ದು. ಮಳೆ ಮಾಪಕ ಬಂದು ಮಳೆಯ ಒತ್ತಡ. ಸೊ ನೆಕ್ಸ್ಟ್ ಅನಿಮೋಮೀಟರ್ ಬಂದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯೋದಕ್ಕೆ ಮಾಡ್ತಕ್ಕಂಥ ಮಾಪಕ ಆಗಿರುತ್ತೆ. ಸೊ ಸೇಮ್ ಇದೆ. ಪೈರೋನೋಮೀಟರ್ ಬಂದು ಸೌರ ಪ್ರಕಾಶ, ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆ, ಮಳೆ ಮಾಪಕ ಮಳೆ ಒತ್ತಡ, ಅನಿಮೋಮೀಟರ್ ಬಂದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಯುದ್ಧಗಳನ್ನು ಕೊಟ್ಟಿದ್ದಾರೆ. ಆ ಯುದ್ಧಗಳು ಯಾವ ಒಂದು ವರ್ಷದಲ್ಲಿ ಘಟಿಸಿದವು ಅಥವಾ ಘಟನೆಗಳನ್ನು ಕೊಟ್ಟಿದ್ದಾರೆ. ಸೊ ಯುದ್ಧಗಳು ಮತ್ತು ಘಟನೆಗಳು ಅಥವಾ ಯುದ್ಧಗಳು ಅವು ಸಂಬಂಧಿಸಿದಂಥ ವರ್ಷಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ನಾವು ಪ್ರಥಮ ಪಾಣಿಪತ್ ಕದನ ಅಂತಕ್ಕಂಥದ್ದು ನಡೆಯೋದು 1526ರಲ್ಲಿ ನಡೆಯುತ್ತೆ. ಪ್ರಥಮ ಪಾಣಿಪತ್ ಅಥವಾ ಮೊದಲನೇ ಪಾಣಿಪತ್ ಕದನ ಕ್ರಿಸ್ತಶಕ 1526ರಲ್ಲಿ ನಡೆಯುತ್ತೆ. ತೃತೀಯ ಪಾಣಿಪತ್ ಕದನ ಬಂದು 1761 ಕ್ರಿಸ್ತಶಕ 1761ರಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಎರಡನೇ ಪಾಣಿಪತ್ ಬಂದು 1556ರಲ್ಲಿ ನಡೆಯುತ್ತೆ. ಎರಡನೇದು. ಮೂರನೇದು ಬಂದು ಕ್ರಿಸ್ತಶಕ 1761ರಲ್ಲಿ. ಇನ್ನು ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಬಂದು 1775ರಿಂದ 82ರಲ್ಲಿ ನಡೆಯುತ್ತೆ. ಇನ್ನು ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧ ಅಂತ ಹೇಳ್ತೀವಿ, ಇದು ಬಂದು ಕ್ರಿಸ್ತಶಕ 1565ರಲ್ಲಿ ನಡೆಯುತ್ತೆ. ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಯುದ್ಧ. ನೆಕ್ಸ್ಟ್ ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನಂತಂದರೆ, ಪಟ್ಟಿ 1ರಲ್ಲಿ ಕಲ್ಲಿದ್ದಲು, ಕಬ್ಬಿಣದ ಹದಿರು, ಮೆಟಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹದಿರುಗಳನ್ನು ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಹದಿರುಗಳು. ಸೊ ಕಲ್ಲಿದ್ದಲು, ಕಬ್ಬಿಣದ ಹದಿರು, ಬ್ಯಾಕ್ಸೈಟು, ಮ್ಯಾಂಗನೀಸು. ಅಲ್ಯೂಮಿನಿಯಮ್ಮು, ಪೈರೋಲುಸೈಟು, ಹೆಮಾಟೈಟು, ಆಂಥ್ರಸೈಟ್ ಅಂತ ಹೇಳಿದ್ದಾರೆ. ಕಲ್ಲಿದ್ದಲು ನೋಡಿ, ಕಬ್ಬಿಣದ ಹದಿರು ಅಂತ ನಾವು ಹೇಳಿದಾಗ ಕಬ್ಬಿಣದ ಹದಿರಲ್ಲಿ ಬರೆದು ಹೆಮಾಟೈಟು, ಮ್ಯಾಗ್ನೆಟೈಟು. ಸೊ ಈ ಥರ ಬರುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ 4 ಕಬ್ಬಿಣದ ಹದಿರುಗಳು. ಸೊ ಅದಕ್ಕೆ ಸಂಬಂಧಪಟ್ಟ ಹೇಳಿದಾಗ ಕಬ್ಬಿಣದ ಹದಿರು ಬಂದು ಹೆಮಾಟೈಟು, ಕಬ್ಬಿಣದ ಹದಿರಾಗಿರುತ್ತೆ. ಇನ್ನು ನೆಕ್ಸ್ಟು ಕಲ್ಲಿದ್ದಲಿಗೆ ಬಂದಾಗ ಆಂಥ್ರಾಸೈಟ್ ಅಂತಕ್ಕಂಥದ್ದಾಗಿರುತ್ತೆ. ಕಲ್ಲಿದ್ದಲಿನ ಹದಿರು ಬಂದು ಆಂಥ್ರಾಸೈಟು. ಇನ್ನು ಬಾಕ್ಸೈಟ್ನ ಹದಿರು ಬಂದು ಅಲ್ಯೂಮಿನಿಯಂ ಆಗಿರುತ್ತೆ. ಬಾಕ್ಸೈಟ್ನ ಹದಿರು ಅಲ್ಯೂಮಿನಿಯಮು. ಮ್ಯಾಂಗನೀಸ್ನ ಹದಿರು ಬಂದು ಪೈರೋಲುಸೈಟ್ ಅಂತಕ್ಕಂಥದ್ದು ಮ್ಯಾಂಗನೀಸ್ನ ಹದಿರಾಗಿರುತ್ತೆ. ಕಲ್ಲಿದ್ದಲು ಬಂದು ಆಂಥ್ರಾಸೈಟು, ಕಬ್ಬಿಣದ ಹದಿರು ಹೆಮಾಟೈಟು, ಬಾಕ್ಸೈಟ್ ಬಂದು ಅಲ್ಯೂಮಿನಿಯಮು, ಮ್ಯಾಂಗನೀಸ್ ಬಂದು ಪೈರೋಲುಸೈಟ್ ಅಂತಕ್ಕಂಥದ್ದು ಈ ಒಂದು ಹದಿರುಗಳು ಆಗಿರುತ್ತೆ. ಸೊ ಮತ್ತೆ ಪಂಗಡಗಳು ಮತ್ತು ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪಂಗಡಗಳನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ಅಂತಂದರೆ, ನಾನು ಹೇಳಿದ ಹಾಗೆ ಇದು ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಆಗಿರೋದ್ರಿಂದ ಯಾವ ಒಂದು ಎಕ್ಸಾಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ರು ಅನ್ನೋದಕ್ಕೋಸ್ಕರ ಈ ಒಂದು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಸೊ ನೋಡಿ, ಕೆಲವೊಂದು ಎಕ್ಸಾಮ್ಸಲ್ಲಿ ಕೆಲವೊಂದು ಕೊಡೋರೆ ಎಲ್ಲ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಒಂದು ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೋ ಆ ಒಂದು ಕ್ವಶನ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಹಾಗಾಗಿ ಪಂಗಡಗಳು ಅಂತಕ್ಕಂಥ ಇಲ್ಲಿ 3 ಸರಿ ರಿಪೀಟ್ ಆಯಿತು ಕ್ವಶನು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳೇನಿದ್ದಾವೆ ಇದು ಸೇಮ್ ಆಗಿಲ್ಲ, ಬೇರೆ ಬೇರೆ ಇದೆ. ಸೊ ಹೀಗಾಗಿ ಇದು 3ನೇ ಕ್ವಶನ್ ಪಂಗಡಗಳು ಮತ್ತು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇದು 3ನೇ ಕ್ವಶನ್ನು. ಆದರೆ ಸೇಮ್ ಕ್ವಶನ್ಸ್ ಅಂತೂ ಆಗಿಲ್ಲ, ಇದು ಡಿಫ್ರೆಂಟ್ ಇದೆ. ಕೆಲವೊಂದು ಎಕ್ಸಾಮ್ಸಲ್ಲಿ ಕೆಲವೊಂದು ಥರ ಕೊಟ್ಟಿರ್ತಕ್ಕಂಥ ಒಂದು ಟೈಪು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಬಿಲ್, ತಾರ್, ಗೊಂಡ, ತೋಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತೆರಾಯಿ, ನೀಲಗಿರಿ, ಬಸ್ತಾರ್, ಮಾಳ್ವಾ, ಛೋಟನಾಗ್ಪುರ್ ಪ್ರಸ್ತಾವನೆ ಕೊಟ್ಟಿದ್ದಾರೆ. ನಾವಿಲ್ಲಿ ತನಕ ನೋಡ್ತಿದ್ವಿ ಬಿಲ್, ತಾರ್, ಗೊಂಡ, ತೋಡ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳನ್ನು ನಾವು ನೋಡ್ತಾ ಇದ್ವಿ, ಯಾವ ಒಂದು ರಾಜ್ಯದಲ್ಲಿ ಯಾವ ಒಂದು ಪಂಗಡ ಕಂಡು ಬರುತ್ತೆ ಅಂತ. ಬಟ್ ಈ ಒಂದು ಕ್ವಶನ್ ಅಥವಾ ಈ ಒಂದು ಎಕ್ಸಾಮಲ್ಲಿ ಏನು ಕೊಟ್ಟಿದ್ದಾರೆ, ಪಂಗಡಗಳು ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇದಕ್ಕೆ ಆನ್ಸರ್ ನಾವು ನೋಡಿದಾಗ ನೋಡಿ, ಬಿಲ್, ತಾರ್, ಗೊಂಡ, ತೋಡರ ಬಂದು ತಮಿಳ್ನಾಡು ಅಂತ ನಮ್ಗೆ ಗೊತ್ತು. ಸೊ ಬಟ್ ತಮಿಳ್ನಾಡು ಅಂದರೆ ಇಲ್ಲಿ ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಆನ್ಸರ್ನ ನಾವು ನೋಡಿದಾಗ ಫಸ್ಟ್ ಒನ್ ಏನಿದೆ, ಬಿಲ್ ಅಂತಕ್ಕಂಥದ್ದು ಕಂಡುಬರೋದು ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥದ್ದು ಬಿಲ್ ಅಂತಕ್ಕಂಥ ಜನರು. ಇನ್ನು ತಾರ್ ಜನರು ಕಂಡುಬರೋದು ತೆರಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಗೊಂಡರು ಬಂದು ಗೊಂಡ್ ಅಂತಕ್ಕಂಥ ಒಂದು ಇದು ಬಂದು ಬಸ್ತಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ತೋಡರು ಬಂದು ತೋಡ ಅಂತಕ್ಕಂಥವ್ರು ನೀಲಗಿರಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪಂಗಡಗಳಾಗಿರುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ ರಾಜ್ಯಗಳನ್ನ ನೋಡಿಕೊಂಡ್ರೆ ಸಾಲದು, ಅದಕ್ಕೆ ಸಂಬಂಧಪಟ್ಟಂಥ ಈ ಥರ ಕ್ವಶನ್ಸ್ಗಳನ್ನ ನೀವು ನೋಡಿದಾಗ ಅಥವಾ ಎಕ್ಸಾಮ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ನೋಡಿದಾಗ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಯಾವ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅಂತಕ್ಕಂಥ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಪಂಗಡಕ್ಕೆ ಸಂಬಂಧಪಟ್ಟಂತೆ 3 ಕ್ವಶನ್ಸ್ ಬಂತು, ಅದೇ ರೀತಿ ಏಜೆನ್ಸಿಗಳ ಬಗ್ಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು, ಜಲಪಾತಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು, ಇದೇ ರೀತಿ ಮತ್ತು ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು. ಸೊ ನಾನೇನು ಮಾಡಿದ್ದೆ, KPSC
ಪಟ್ಟಿ 1ರಲ್ಲಿ ಮರ, ತಾಳೆ ಎಣ್ಣೆ, ಕಬ್ಬು, ಪ್ರಾಣಿ ಅವಶೇಷಗಳು ಮತ್ತು ಗೊಬ್ಬರಗಳು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಆಕಾರ ಅಥವಾ ಯಾವ ಒಂದು ವಸ್ತುವಿಂದ ಯಾವ ಒಂದು ಉತ್ಪಾದನೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಮರ ಅಂತ ಹೇಳಿದಾಗ ನಮಗೆ ಮರವನ್ನು ಸುಡೋದು ನಮಗೆ ಹಿದ್ದಿಲು ಬರುತ್ತೆ, ಮರದಿಂದ ಹಿದ್ದಿಲು ಬರುತ್ತೆ. ನೆಕ್ಸ್ಟು ತಾಳೆ ಎಣ್ಣೆ ಅಥವಾ ಅದಕ್ಕೂ ಮೊದಲು ಗೊತ್ತಾಗಲ್ಲ ಅಂತ ಹೇಳಿದರೆ ಕಬ್ಬಿನಿಂದ ನಾವು ಎಥನಾಲನ್ನು ಪಡ್ಕೋಬಹುದು. ಇನ್ನು ನೆಕ್ಸ್ಟು ಪ್ರಾಣಿ ಅವಶೇಷಗಳು ಮತ್ತು ಗೊಬ್ಬರಗಳಿಂದ ನಾವು ಮೀಥೇನನ್ನು ಪಡ್ಕೋಬಹುದು. ತಾಳೆ ಎಣ್ಣೆಯಿಂದ ನಾವೇನು ಮಾಡ್ಕೋಬೋದು, ಬಯೋಡೀಸಲನ್ನು ಪಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇಲ್ಲಿ ಪಟ್ಟಿ 1 ಮಂಡಳಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಕಾಫಿ ಮಂಡಳಿ, ರಬ್ಬರ್ ಮಂಡಳಿ, ಚಹಾ ಮಂಡಳಿ, ಹೊಗೆಸೊಪ್ಪು ಮಂಡಳಿ. ಸೊ ಇಲ್ಲಿ ಕಾಫಿ, ರಬ್ಬರ್, ಚಹಾ, ಹೊಗೆಸೊಪ್ಪು ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಕಚೇರಿಗಳು ಯಾವ ಒಂದು ಪ್ಲೇಸ್ ಅಥವಾ ಸ್ಥಾನದಲ್ಲಿದ್ದಾವೆ ಅಂತ ನೋಡಿದಾಗ ಕಾಫಿ ಮಂಡಳಿ ಬಂದು ಬೆಂಗಳೂರಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ರಬ್ಬರ್ ಮಂಡಳಿ ಬಂದು ಕೊಟ್ಟಾಯಮಲ್ಲಿ ಕಂಡುಬರುತ್ತೆ. ಚಹಾ ಮಂಡಳಿ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಹೊಗೆಸೊಪ್ಪು ಮಂಡಳಿ ಬಂದು ಗುಂಟೂರಲ್ಲಿ ಕಂಡುಬರ್ತಕ್ಕಂಥ ಒಂದು ಕೇಂದ್ರ ಕಚೇರಿಗಳು ಅಥವಾ ಕೇಂದ್ರ ಸ್ಥಾನಗಳಾಗಿರ್ತವೆ. ಸೊ ನೆಕ್ಸ್ಟ್ ಕ್ವಶನ್ನು, ಕಾಗದದ ಕೈಗಾರಿಕೆ ಮತ್ತು ಅದು ಇರ್ತಕ್ಕಂಥ ರಾಜ್ಯಗಳು. ಕಾಮ್ಟಿ, ರಾಜಮುಂಡ್ರಿ, ಶಾರ್ಡೋಲ್, ಬೆಳಗೋಳ ಅಂತಕ್ಕಂಥದ್ದು 4 ಸಹ ಕಾಗದವನ್ನು ತಯಾರು ಮಾಡ್ತಕ್ಕಂಥ ಕೈಗಾರಿಕೆಗಳು. ಆದರೆ ಅವು ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು ಅಂತ ಇಲ್ಲಿ ನಾವು ಕಂಡುಹಿಡಿಬೇಕಾಗುತ್ತೆ. ಕಾಮ್ಟಿ ಅಂತಕ್ಕಂಥ ಒಂದು ಕೈಗಾರಿಕೆ ಕಂಡುಬರೋದು ಮಹಾರಾಷ್ಟ್ರದಲ್ಲಿ. ರಾಜಮುಂಡ್ರಿ ಅಂತ ಕಂಡು ಬರ್ತಕ್ಕಂಥದ್ದು ಆಂಧ್ರ ಪ್ರದೇಶ, ಇದು ಫೇಮಸ್ಸು. ಶಾರ್ಡೋಲ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಬೆಳಗೋಳ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಾಗದದ ಕೈಗಾರಿಕೆಗಳು ಆಗಿರ್ತವೆ. ಸೊ ನೆಕ್ಸ್ಟು ಪಂಗಡಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೊಂದಿಸಿ ಬರೆಯಿರಿ. ಕಾಸಿಸ್ಸು, ಗರೋಸು, ಗೊಂಡ, ಬಾರ್ಡ ಅಂತಕ್ಕಂಥದ್ದು. ಇನ್ನು ಕಾಸಿಸ್ ಅಂತಕ್ಕಂಥದ್ದು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪಂಗಡ. ಗರೋಸ ಅಂತಕ್ಕಂಥದ್ದು ನಾಗಾಲ್ಯಾಂಡಲ್ಲಿ ಕಂಡುಬರ್ತಕ್ಕಂಥದ್ದು. ಗೊಂಡ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಬಾರ್ಡ ಅಂತಕ್ಕಂಥದ್ದು ಗುಜರಾತಲ್ಲಿ ಕಂಡುಬರುವಂಥ ಒಂದು ಪಂಗಡಗಳಾಗಿರ್ತವೆ. ಕಾಸಿಸ್ ಬಂದು ಮೇಘಾಲಯ, ಗರೋಸ್ ಬಂದು ನಾಗಾಲ್ಯಾಂಡು, ಗೊಂಡ ಬಂದು ಮಧ್ಯಪ್ರದೇಶ, ಬಾರ್ಡ ಬಂದು ಗುಜರಾತ್. ಸೊ ನೆಕ್ಸ್ಟ್ ಕ್ವಶನು, ಇಲ್ಲಿ ಆಲೂಗಡ್ಡೆ, ಗೆಣಸು, ಕಾಕ್ಟಸ್ನ ಮುಖ್ಯ ಕಾಯ ನೇಪಂಥಿಸ್ ಅಂತ ಕೊಟ್ಟಿದ್ದಾರೆ. ಬೇರು ಮಾರ್ಪಾಡು, ಹೂ ಮಾರ್ಪಾಡು, ಭೂಮಿ ಅಡಿಯ ಕಾಂಡ ಮಾರ್ಪಾಡು, ಕಾಂಡ ಮಾರ್ಪಾಡು, ಎಲೆ ಮಾರ್ಪಾಡು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಆಲೂಗೆಡ್ಡೆ ಅಂತಕ್ಕಂಥದ್ದು ಏನಾಗಿರುತ್ತೆ, ಭೂಮಿಯ ಅಡಿಯ ಕಾಂಡ ಮಾರ್ಪಾಡು. ಸೊ ಆಲೂಗೆಡ್ಡೆ ಮೀನ್ಸ್, ಸೊ ಆಲೂಗೆಡ್ಡೆ ಅಂತಕ್ಕಂಥದ್ದು ಇದು ಒಂದು ಕಾಂಡ, ಬೇರಲ್ಲ, ಇದು ಆಲೂಗೆಡ್ಡೆ ಕಾಂಡ. ಹಾಗಾಗಿ ಭೂಮಿಯ ಅಡಿಯ ಕಾಂಡವಾಗಿ ಮಾರ್ಪಟ್ಟಿರುತ್ತೆ ಆಲೂಗಡ್ಡೆ ಬಂದು. ಇನ್ನು ಗೆಣಸು ಬಂದು ಬೇರು ಮಾರ್ಪಾಡು, ಗೆಣಸು ಬಂದು ಬೇರಾಗಿರುತ್ತೆ, ಆಲೂಗಡ್ಡೆ ಕಾಂಡ ಆಗಿರುತ್ತೆ. ಇನ್ನು ಕಾಕ್ಟಸ್ ಅಂತಕ್ಕಂಥದ್ದು ಇದು ಕಂಡುಬರೋದು ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಕಾಕ್ಟಸ್ಸು ಮುಖ್ಯವಾಗಿ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಕಾಕ್ಟಸ್ನ ಮುಖ್ಯ ಇದು ಕಾಯ ಅಂದರೆ ಕಾಂಡ ಮಾರ್ಪಾಡಾಗಿರುತ್ತೆ. ನೆಪಂಥಿಸ್ ಅಂತಕ್ಕಂಥದ್ದು ಎಲೆ ಮಾರ್ಪಾಡಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಮರುಭೂಮಿ ಮತ್ತು ಪಟ್ಟಿ 1 ಮರುಭೂಮಿ ಮತ್ತು ಅವು ಕಂಡುಬರ್ತಕ್ಕಂಥ ದೇಶಗಳು ಯಾವುದ್ಯಾವುದು ಅಂತ ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ನೋಡಿ, ಇಲ್ಲಿ ನಮಗೆ ಇಲ್ಲಿ ಗೊತ್ತಿದೆ ಯಾವುದಂತ ಹೇಳಿದರೆ, ಫಸ್ಟು ಥಾರ್ ಮರುಭೂಮಿ ಅಂತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ, ಭಾರತ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವು ಇದನ್ನು ತಗೊಳ್ಬಹುದು. ಇನ್ನು ನೆಕ್ಸ್ಟು ಕಲಹರಿ ಮರುಭೂಮಿ ಅಂತಕ್ಕಂಥದ್ದು ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥದ್ದು, ಇದು ಸಹ ನಮಗೆ ಗೊತ್ತಿರತಕ್ಕಂಥ ಒಂದು ಪಾಯಿಂಟು. ಇನ್ನು ಚಿವ್ಹಾನ್ ಮರುಭೂಮಿ, ಗಿಬ್ಸನ್ ಮರುಭೂಮಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ, ಚಿವ್ಹಾನ್ ಮರುಭೂಮಿ ಅಂತಕ್ಕಂಥದ್ದು ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಗಿಬ್ಸನ್ ಮರುಭೂಮಿ ಅಂತಕ್ಕಂಥದ್ದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥ ಮರುಭೂಮಿ ಪ್ರದೇಶಗಳು. ನೆಕ್ಸ್ಟ್ ಕ್ವಶನು, ಪಟ್ಟಿ ರಾಸಾಯನಿಕಗಳು ಮತ್ತು ಪಟ್ಟಿ 2ರಲ್ಲಿ ಅದನ್ನು ಬಳಕೆ ಮಾಡ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ರಾಸಾಯನಿಕಗಳು ಪೊಟ್ಯಾಷಿಯಂ ಬ್ರೋಮೈಡು, ಪೊಟ್ಯಾಷಿಯಂ ನೈಟ್ರೇಟು, ಪೊಟ್ಯಾಷಿಯಂ ಸಲ್ಫೇಟು, ಮೋನೋ ಪೊಟ್ಯಾಷಿಯಂ ಟಾರ್ಟಾರೇಟ್ ಅಂತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಮೇಯ್ನಾಗಿ ಹೇಳ್ಬಿಡ್ತೀನಿ. ಪೊಟ್ಯಾಷಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಈ ಒಂದು ರಸಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು, ಇದು ಎಲ್ಲೂ ಗೊತ್ತೇ ಇರುತ್ತೆ. ಇನ್ನು ನೆಕ್ಸ್ಟ್ ಗನ್ ಪುಡಿ ಅಂತ ಏನು ಇದನ್ನು ಮಾಡ್ತಾರೆ, ಗನ್ ಪುಡಿ. ಸೊ ಇದನ್ನು ಪೊಟ್ಯಾಷಿಯಂ ನೈಟ್ರೇಟಿಂದ ಮಾಡ್ತಕ್ಕಂಥದ್ದು ಗನ್ ಪುಡಿ. ಇನ್ನು ಪೊಟ್ಯಾಷಿಯಂ ಬ್ರೋಮೈಡ್ ಬಂದು ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಲಾಸ್ಟ್ ಒಂದು ಮೋನೋ ಪೊಟ್ಯಾಷಿಯಂ ಟಾರ್ಟಾರೇಟ್ನ ಬೇಕರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಪೊಟ್ಯಾಷಿಯಂ ಬ್ರೋಮೈಡ್ ಬಂದು ಫೋಟೋಗ್ರಫಿ, ಪೊಟ್ಯಾಷಿಯಂ ನೈಟ್ರೇಟ್ ಬಂದು ಗನ್ ಪುಡಿ, ಪೊಟ್ಯಾಷಿಯಂ ಸಲ್ಫೈಡ್ ಬಂದು ರಸಗೊಬ್ಬರ, ಮೋನೋ ಪೊಟ್ಯಾಷಿಯಂ ಟಾರ್ಟಾರೇಟ್ ಬಂದು ಬೇಕರಿಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ 1 ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಪರಮಾಣು ಶಕ್ತಿ ಕೇಂದ್ರಗಳನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ
ರಾಜ್ಯ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್ ಕೊಟ್ಟಿದ್ದಾರೆ. ರಾವತ್ ಬಾಟ, ನರೋರ, ಕಕ್ಕರಪಾರ, ತಾರಾಪುರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಗೊತ್ತೇ ಇದೆ. ಉತ್ತರ ಪ್ರದೇಶ ಬಂದು ನರೋರ, ರಾಜಸ್ಥಾನ್ ಬಂದು ರಾವತ್ ಬಾಟ, ಮಹಾರಾಷ್ಟ್ರ ಬಂದು ತಾರಾಪುರ, ಗುಜರಾತ್ ಬಂದು ಕಕ್ರಪಾರ. ಉತ್ತರ ಪ್ರದೇಶ ನರೋರ, ರಾಜಸ್ಥಾನ ರಾವತ್ ಬಾಟ, ಮಹಾರಾಷ್ಟ್ರ ಬಂದು ತಾರಾಪುರ, ಗುಜರಾತ್ ಬಂದು ಕಕ್ರಪಾರ. ಸೊ ನೆಕ್ಸ್ಟ್ ಕ್ವಶನು ಪಟ್ಟಿ 1 ವಾಯುಗುಣ ಮತ್ತು ಪಟ್ಟಿ 2 ನಗರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಸಮಭಾಜಕ ವೃತ್ತದ ವಾಯುಗುಣ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಮರುಭೂಮಿ ವಾಯುಗುಣ. ಸೊ ಸಮಭಾಜಕ ವೃತ್ತದ ವಾಯುಗುಣ ಅಂತಕ್ಕಂಥದ್ದು ಕಂಡುಬರೋದು ನಮಗೆ ಸಿಂಗಾಪುರ್ ಇದರಲ್ಲಿ ನಗರ ಅಥವಾ ದೇಶದಲ್ಲಿ ಕಂಡುಬರುತ್ತೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಬಂದು ಮುಂಬೈಯಲ್ಲಿ ಕಂಡುಬರ್ತಕ್ಕಂಥದ್ದು. ಮೆಡಿಟೇರಿಯನ್ ವಾಯುಗುಣ ಬಂದು ಸ್ಯಾಂಟಿಯಾಗೋ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಕಂಡುಬರುತ್ತೆ. ಮರುಭೂಮಿ ವಾಯುಗುಣ ಬಂದು ವಿಂಡು ಹೋಯೆಕ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಈ ಒಂದು ವಾಯುಗುಣಗಳು ಕಂಡುಬರ್ತವೆ. ಸೊ ನೆಕ್ಸ್ಟು ಪಟ್ಟಿ 1ರಲ್ಲಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ನಗರಗಳನ್ನು ಕೊಟ್ಟಿದ್ದಾರೆ. ಸಂಸ್ಥೆ ಅಥವಾ ಅದರ ಒಂದು ಕೇಂದ್ರ ಕಚೇರಿಯಲ್ಲಿ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಜೋಧ್ಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟು. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಬಂದು ರಾಂಚಿಯಲ್ಲಿ ಕಂಡುಬರುತ್ತೆ. ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎಕೋ ಹ್ಯಾಬಿಲಿಟೇಷನ್ ಅಂತಕ್ಕಂಥದ್ದು ಅಲಹಾಬಾದ್ನಲ್ಲಿ ಕಂಡುಬರುವ ಒಂದು ಸಂಸ್ಥೆ. ಇದರ ಮುಖ್ಯ ಕಚೇರಿಗಳು ಇಲ್ಲಿ ಕಂಡುಬರ್ತವೆ. ಸೆಂಟ್ರಲ್ ಆರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಜೋಧ್ಪುರ, ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು ಬೆಂಗಳೂರು, ಫಾರೆಸ್ಟ್ ಪ್ರೊಡಕ್ಟಿವಿಟಿ ಬಂದು ರಾಂಚಿ, ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎಕೋ ರಿಹ್ಯಾಬಿಲಿಟೇಷನ್ ಬಂದು ಅಲಹಾಬಾದ್. ನೆಕ್ಸ್ಟ್ ಫ್ರೆಂಡ್ಸ್ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಪರ್ಯಾಯತ ವರ್ಗಾವಣೆ ಕೃಷಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳು ಅಂದರೆ ಆ ಒಂದು ಕೃಷಿ ಅಥವಾ ಏನು ಪರ್ಯಾಯ ಕೃಷಿ ಇದೆ ಅದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತದೆ ಫೇಮಸ್ ಆಗಿ ಇಂಥ ಒಂದು ಕ್ವಶನ್ನು. ಸೊ ನೋಡಿ, ಇಲ್ಲಿ ಝೂಮ್ ಅಂತಕ್ಕಂಥದ್ದಾಗಿರ್ಬೋದು, ಪೋನಮ್ ಅಂತಕ್ಕಂಥದ್ದು, ಪೋಡು, ಬೇವಾರ್ ಅಂತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಝೂಮ್ ಅಂತಕ್ಕಂಥದ್ದು ಕಂಡುಬರೋದು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ವರ್ಗಾವಣೆ ಕೃಷಿ ಅಥವಾ ಬೇಸಾಯ ಆಗಿರುತ್ತೆ. ಪೋನಮ್ ಅಂತಕ್ಕಂಥದ್ದು ಕೇರಳದಲ್ಲಿ ಕಂಡುಬರುತ್ತೆ. ಪೊಡು ಅಂತಕ್ಕಂಥ ಒಂದು ಬೇಸಾಯ ಪದ್ಧತಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಬೇವಾರ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಕೃಷಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು ಕಬ್ಬಿಣದ ಅದಿರು ಮತ್ತು ಅದಕ್ಕೆ ಇರ್ತಕ್ಕಂಥ ಶೇಕಡಾವಾರು ಅಂಶ ಎಷ್ಟು ಅಂತ. ಇದು ನಾನು ಏನು GK ಕ್ವಶನ್ KPSC ಎಕ್ಸಾಮ್ ಇದರಲ್ಲಿ ಕೊಟ್ಟಿದ್ದೀನಿ ಅಷ್ಟು ಪೇಪರ್ಸ್ ಕ್ವಶನ್ಸ್ಗಳು ಸಹ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಸೊ ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ನೀವು ನಾನು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನಲ್ಲಿ ಅದ್ರ ಸುತ್ತ ತುಂಬ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಏನು ಪಟ್ಟಿಗಳಿರುತ್ತೋ ಸೊ ಅಷ್ಟು ನೀವು ನೋಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸೊ ಪಟ್ಟಿ 1ರಲ್ಲಿ ಕಬ್ಬಿಣದ ಅದಿರು ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ನೆಟೈಟು, ಹೆಮಟೈಟು, ಲಿಮೋನೈಟು, ಸಿಡರೈಟ್ ಅಂತಕ್ಕಂಥ 4 ಸಹ ಕಬ್ಬಿಣದ ಅದಿರುಗಳನ್ನೇ. ಇದು ಇರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ ಮ್ಯಾಗ್ನೈಟು, ಹೆಮಟೈಟು, ಲಿಮೋನೈಟು, ಸಿಡರೈಟ್ ಅಂತಕ್ಕಂಥದ್ದು. ಮ್ಯಾಗ್ನೆಟೈಟ್ ಅಂತಕ್ಕಂಥದ್ದು 72.4% ಇದೆ. ಹೆಮಟೈಟ್ ಬಂದು 69.9% ನೆಕ್ಸ್ಟು ಲಿಮೋನೈಟ್ ಅಂತಕ್ಕಂಥದ್ದು 55%. ಸಿಡರೈಟ್ ಅಂತಕ್ಕಂಥದ್ದು 48.2% ಅಷ್ಟು ಕಬ್ಬಿಣದ ಅಂಶ ಇದರಲ್ಲಿದೆ. ಸೊ ನೋಡಿ, ಇದರಲ್ಲಿ ಪಟ್ಟಿ 1ರಲ್ಲಿ ಪುಸ್ತಕಗಳಿದ್ದಾವೆ, ಪಟ್ಟಿ 2ರಲ್ಲಿ ಲೇಖಕರನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಪುಸ್ತಕಗಳು ಮತ್ತು ಲೇಖಕರನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ನೋಡಿ, ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಅಂತಕ್ಕಂಥದ್ದು ಒಂದು ಸ್ಟೀಫನ್ ಹಾಕಿಂಗ್ ಅವರವರ ಒಂದು ಕೃತಿ ಅಥವಾ ಪುಸ್ತಕ. ಬುಕ್ಲೆಸ್ ಇನ್ ಬಾಗ್ದಾದ್ ಅಂತಕ್ಕಂಥ ಪುಸ್ತಕ ಬಂದು ಶಶಿ ತರೂರ್ ಅವ್ರದ್ದು. ಲಾಂಗ್ ವಾಕ್ ಟು ಫ್ರೀಡಮ್ ಒಂದು ನೆಲ್ಸನ್ ಮಂಡೇಲಾರವರದು. ಟ್ರೂತ್, ಲವ್ ಆ್ಯಂಡ್ ಎ ಲಿಟಲ್ ಮಾಲಿಸ್ ಬಂದು ಖುಷ್ವಂತ್ ಸಿಂಗ್ ಅವರ ಒಂದು ಪುಸ್ತಕ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವಿಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅದು ಇರ್ತಕ್ಕಂಥ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ, ನೋಕ್ರೇಕ್, ನಾಗರಹೊಳೆ, ಪನ್ನಾ. ಸೊ ಇದು ಬಂದು ಮೇಘಾಲಯ, ಕೇರಳ, ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಕಂಡುಬರೋದು ಕೇರಳದಲ್ಲಿ. ಇನ್ನು ನೆಕ್ಸ್ಟ್ ನೋಕ್ರೇಕ್ ಅಂತಕ್ಕಂಥದ್ದು, ಇದು ನೋಕ್ರೇಕ್ ಬಂದು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಉದ್ಯಾನವನ. ನಾಗರಹೊಳೆ ಬಂದು ಕರ್ನಾಟಕ, ಇದೆಲ್ಗೂ ಗೊತ್ತೇ ಇದೆ. ಪನ್ನಾ ಬಂದು ಮಧ್ಯಪ್ರದೇಶ್.
ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಪಂಗಡಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಕಟ್ಕರಿ, ರಬಾ, ಬಿಲ್, ಗಡ್ಡಿ ಅಂತಕ್ಕಂಥದ್ದು. ಸೊ ನೋಡಿ, ಕಟ್ಕರಿ ಅಂತಕ್ಕಂಥ ಒಂದು ಪಂಗಡ ಕಂಡುಬರೋದು ಎಲ್ಲಿ ಅಂತ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಕಟ್ಕರಿ ಮಹಾರಾಷ್ಟ್ರ. ರಬಾ ಅಂತಕ್ಕಂಥ ಪಂಗಡ ಬಂದು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಬಿಲ್ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಗಡ್ಡಿ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಪಂಗಡಗಳು. ಸೊ ಕಟ್ಕರಿ ಬಂದು ಮಹಾರಾಷ್ಟ್ರ, ರಬಾ ಬಂದು ಮೇಘಾಲಯ, ಬಿಲ್ ಬಂದು ಮಧ್ಯಪ್ರದೇಶ, ಗಡ್ಡಿ ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಪಟ್ಟಿ 1ರಲ್ಲಿ ಉಪನಾಮಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ನೈಲ್ನ ಕೊಡುಗೆ, ಮೇಪರ್ ಎಲೆಯ ಭೂಮಿ, 1000 ಸರೋಗಳ ಭೂಮಿ, ಚಿನ್ನದ ತುಪ್ಪಳದ ಭೂಮಿ ಅಂತ ಕೊಟ್ಟಿದ್ದಾರೆ. ಸೊ ಕೆನಡಾ, ಈಜಿಪ್ಟ್, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಸೊ ಇಲ್ಲಿ ನೈಲ್ ನದಿಯ ಕೊಡುಗೆ ಅಂತ ಹೇಳಿದ್ದಾರೆ. ಸೊ ನೈಲ್ ನದಿಯ ವರಪ್ರಸಾದ ಅಂತ ಸಹ ಹೇಳ್ತಾರೆ ಇದನ್ನು. ಸೊ ಆನ್ಸರು ಈಜಿಪ್ಟ್ನ ನೈಲ್ ನದಿಯ ವರಪ್ರಸಾದ, ನೈಲ್ನ ಕೊಡುಗೆ ಅಂತ ಸಹ ಹೇಳ್ತಾರೆ. ಸೊ ಈಜಿಪ್ಟು. ನೆಕ್ಸ್ಟ್ ಇಲ್ಲಿ 1000 ಸರೋವರಗಳ ನಾಡು ಅಂತ ಹೇಳ್ತಾರೆ. 1000 ಸರೋವರಗಳ ನಾಡು ಬಂದು ಫಿನ್ಲ್ಯಾಂಡು. ಇನ್ನು ನೆಕ್ಸ್ಟ್ ಈ ವೇರ್ಡಲ್ಲಿ ನಾವು ನೋಡಿದಾಗ ಚಿನ್ನದ ತುಪ್ಪಳದ ಭೂಮಿ ಅಂತ ಏನು ಹೇಳ್ತೀವಿ, ಇದನ್ನು ಬಂದು ಆಸ್ಟ್ರೇಲಿಯಾ. ನೆಕ್ಸ್ಟ್ ಮೇಪಲ್ ಎಲೆಯ ಭೂಮಿ ಅಂತಕ್ಕಂಥದ್ದು ಕೆನಡಾದಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್. ಕೆನಡಾವನ್ನು ಮೇಪಲ್ ಎಲೆಯ ಭೂಮಿ ಅಂತ ಹೇಳ್ತಾರೆ. ನೈಲ್ನ ಕೊಡುಗೆ ಒಂದು ಈಜಿಪ್ಟು, ಮೇಪಲ್ ಎಲೆಯ ಭೂಮಿ ಕೆನಡಾ, 1000 ಸರೋವರಗಳ ನಾಡು ಅಥವಾ 1000 ಸರೋವರಗಳ ಭೂಮಿ ಫಿನ್ಲ್ಯಾಂಡು, ಚಿನ್ನದ ತುಪ್ಪಳದ ಭೂಮಿ ಬಂದು ಆಸ್ಟ್ರೇಲಿಯಾ. ಸೊ ನೆಕ್ಸ್ಟ್ ಕ್ವಶನ್ನು, ಪಟ್ಟಿ 1ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಚ್ಚ ನ್ಯಾಯಾಲಯಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ದಮನ್ ಮತ್ತು ದಿಯು, ಲಕ್ಷದ್ವೀಪ, ಪುದುಚೇರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಉಚ್ಚ ನ್ಯಾಯಾಲಯಗಳು ಕಂಡು ಬರ್ತವೆ ಅಂತ ನೋಡಿದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ. ದಮನ್ ಮತ್ತು ದಿಯು ಅಡಿಯಲ್ಲಿ ಬರ್ತಕ್ಕಂಥದ್ದು ಮುಂಬೈ ಉಚ್ಚ ನ್ಯಾಯಾಲಯ. ಲಕ್ಷದ್ವೀಪದಲ್ಲಿ ಬರ್ತಕ್ಕಂಥದ್ದು ಕೇರಳ ಉಚ್ಚ ನ್ಯಾಯಾಲಯ. ಪುದುಚೇರಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಮದ್ರಾಸ್ ಉಚ್ಚ ನ್ಯಾಯಾಲಯ. ಲಕ್ಷದ್ವೀಪ ಕೇರಳ, ಪುದುಚೇರಿ ಮದ್ರಾಸು, ದಮನ್ ಮತ್ತು ದಿಯು ಮುಂಬೈ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಅಡಿಯಲ್ಲಿ ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಣೆಕಟ್ಟುಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿ ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಭಾಗೀರಥಿ, ಚಂಬಲ್ ಮಹಾನದಿ, ಸಟ್ಲೇಜ್. ಭಾಗೀರಥಿ ಅಂತಕ್ಕಂಥದ್ದು ಕಂಡುಬರೋದು ತೆಹಿರಿ ಅಣೆಕಟ್ಟು. ಚಂಬಲ್ ಅಂತಕ್ಕಂಥ ಒಂದು ನದಿಗೆ ಕಟ್ಟಿರ್ತಕ್ಕಂಥದ್ದು ಗಾಂಧಿ ಸಾಗರ. ಮಹಾನದಿಗೆ ಕಟ್ಟಿರ್ತಕ್ಕಂಥದ್ದು ಹೀರಾಕುಡ್. ಸಟ್ಲೇಜ್ ನದಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಬಂದು ಬಾಕ್ರಾನಂಗಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಭೂಗೋಳದ ಶಾಖೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಕ್ಷೇತ್ರಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪವನ ವಿಜ್ಞಾನ, ಜನಸಂಖ್ಯಾಶಾಸ್ತ್ರ, ಸಮಾಜಶಾಸ್ತ್ರ, ವೃತ್ತಿಕ ವಿಜ್ಞಾನ. ಸೊ ಜನಸಂಖ್ಯೆ, ಮಣ್ಣು, ಹವಾಮಾನ, ಸಮಾಜ. ಸೊ ನೋಡಿ, ಇಲ್ಲಿ ಪವನ ವಿಜ್ಞಾನ ಅಂತಕ್ಕಂಥದ್ದು ಹವಾಮಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ, ಪವನ. ನೆಕ್ಸ್ಟ್ ಜನಸಂಖ್ಯಾಶಾಸ್ತ್ರ ಬಂದು ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರುತ್ತೆ. ಸಮಾಜಶಾಸ್ತ್ರ ಬಂದು ಸಮಾಜಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ವೃತ್ತಿಕ ವಿಜ್ಞಾನ ಅಂದರೆ ಮಣ್ಣಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಯನ ಕ್ಷೇತ್ರವಾಗಿರುತ್ತೆ. ಸೊ ನೆಕ್ಸ್ಟ್ ಲೇಖಕರು ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪಾಣಿನಿ, ಬಿಲ್ಹಣ, ಕಲ್ಹಣ, ಬಾಣಭಟ್ಟ. ಸೊ ಇವೆಲ್ಲ ಫೇಮಸ್ ಆಗಿರ್ತಕ್ಕಂಥ ಒಂದಿದ್ದೇನೆ. ಪಾಣಿನಿ, ಬಿಲ್ಹಣ, ಕಲ್ಹಣ, ಬಾಣಭಟ್ಟ. ಸೊ ಇಲ್ಲಿ ಪಾಣಿನಿ ಅವರ ಒಂದು ಕೃತಿ ಬಂದಾಗ ನಾವು ಇಲ್ಲಿ ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು ಪಾಣಿನಿಯವರ ಒಂದು ಕೃತಿಯಾಗಿರುತ್ತೆ. ಬಿಲ್ಹಣನ ವಿಕ್ರಮಾಂಕ ದೇವಚರಿತ ಆಗಿರುತ್ತೆ. ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ. ಸೊ ನೋಡಿ, ಭಾರತಕ್ಕೆ ಆಗಮಿಸಿದ ಯುರೋಪಿಯನರ ಅನುಕ್ರಮ ಯಾವುದು ಅಂತ ಹೇಳಿದರೆ ಫ್ರೆಂಚು, ಬ್ರಿಟಿಷು, ಪೋರ್ಚುಗೀಸು, ಡಚ್ಚು. 4 ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಡರ್ ವೈಸ್ ಆಗಿ ನಾವು ಹೇಳಬೇಕಾಗುತ್ತೆ. ಭಾರತಕ್ಕೆ ಆಗಮಿಸಿದ ಯುರೋಪಿಯನ ಅನುಕ್ರಮ ಯಾವುದು ಅಂತ ಹೇಳಿದಾಗ ಫಸ್ಟ್ ಸ್ಟಾರ್ಟಿಂಗು ಭಾರತಕ್ಕೆ ಬರ್ತಕ್ಕಂಥವ್ರು ಪೋರ್ಚುಗೀಸರಾಗಿರ್ತಾರೆ. ಸೊ ಪೋರ್ಚುಗೀಸರು ಫಸ್ಟ್ ಬರ್ತಾರೆ. ಅದಾದ ನಂತರ ಭಾರತಕ್ಕೆ ಬರ್ತಕ್ಕಂಥದ್ದು ಡಚ್ಚರು, ನಂತರ ಬರ್ತಕ್ಕಂಥದ್ದು ಬ್ರಿಟಿಷರು, ಅದಾದ ನಂತರ ಬರ್ತಕ್ಕಂಥದ್ದು ಫ್ರೆಂಚರು. ಸೊ ಫಸ್ಟ್ ಪೋರ್ಚುಗೀಸರು ಬರ್ತಾರೆ, ಆಮೇಲೆ ಡಚ್ಚರು ಬರ್ತಾರೆ, ಆಮೇಲೆ ಬ್ರಿಟಿಷರು, ಆಮೇಲೆ ಫ್ರೆಂಚರು ಭಾರತಕ್ಕೆ ಬರ್ತಕ್ಕಂಥ ಆಗ ಯುರೋಪಿಯನರಾಗಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಮತ್ತು ಅವು ಬರ್ತಕ್ಕಂಥ ದಿನಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ.
ಸೊ ನೋಡಿ ಇಲ್ಲಿ ಕರ್ಕಟಕ ಸಂಕ್ರಾಂತಿ ಅಂತಕ್ಕಂಥದ್ದು ಭೂಮಿ ಮೇಲೆ ಬರ್ತಕ್ಕಂಥದ್ದು ಯಾವಾಗ ಅಂದರೆ ಜೂನ್ 21ರಲ್ಲಿ. ಮಕರ ಸಂಕ್ರಾಂತಿ ಬಂದು ಡಿಸೆಂಬರ್ 22. ಮೇಷ ಸಂಕ್ರಾಂತಿ ಬಂದು ಮಾರ್ಚ್ 21. ತುಲಾ ಸಂಕ್ರಾಂತಿ ಬಂದು ಸೆಪ್ಟೆಂಬರ್ 23. ಕರ್ಕಾಟಕ ಸಂಕ್ರಾಂತಿ ಜೂನ್ 21. ಮಕರ ಸಂಕ್ರಾಂತಿ ಬಂದು ಡಿಸೆಂಬರ್ 22. ಮೇಷ ಸಂಕ್ರಾಂತಿ ಬಂದು ಮಾರ್ಚ್ 21. ತುಲಾ ಸಂಕ್ರಾಂತಿ ಸೆಪ್ಟೆಂಬರ್ 23. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದರ ಒಂದು ಕೇಂದ್ರ ಕಚೇರಿಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಖಗೋಳ ವಿಜ್ಞಾನ ಅಂತ ಏನು ಹೇಳ್ತೀವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬಂದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಬಂದು ಕಾನ್ಪುರ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲಕ್ನೋ. ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬಂದು ಲೆದರ್ ಬಂದು ಹ್ಯಾಡರು. ಡ್ರಗ್ ಬಂದು ಲಕ್ನೋ. ಶುಗರ್ ಬಂದು ಕಾನ್ಪುರ್. ಆಸ್ಟ್ರೋಫಿಸಿಕ್ಸ್ ಬಂದು ಬೆಂಗಳೂರಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ಗಳಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್, ಇಂಟೆಲಿಜೆನ್ಸ್ ಏಜೆನ್ಸಿಗಳು, AI ಅಂತ ಏನು ಹೇಳ್ತೀವಿ, ಇಂಟೆಲಿಜೆನ್ಸ್ ಏಜೆನ್ಸಿಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ದೇಶಗಳನ್ನು ಕೊಟ್ಟಿದ್ದಾರೆ. ಸೊ CIA, ISI, M16, MI6, GRU ಅಂತಕ್ಕಂಥ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ CIA ಅಂತಕ್ಕಂಥದ್ದು ಕಂಡುಬರೋದು ಅಮೇರಿಕಾದಲ್ಲಿ. ISI ಕಂಡುಬರ್ತಕ್ಕಂಥದ್ದು ಪಾಕಿಸ್ತಾನ. MI6 ಅಂತಕ್ಕಂಥ ಒಂದು ಇದು ಇಂಟೆಲಿಜೆನ್ಸ್ ಏಜೆನ್ಸಿ ಕಂಡುಬರ್ತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್. GRU ಕಂಡುಬರ್ತಕ್ಕಂಥದ್ದು ರಷ್ಯಾದಲ್ಲಾಗಿರುತ್ತೆ.